व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन मामाविर्भूयात् अनघमहिमा मानसे वागधीशः। नमस्ते प्राणेश प्रणत विभवा यावनिमगा हनुमस्वामिन् रामप्रियतम हनुमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रदिश सुदर्शनो जय जय श्री गुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 106ನೇಯ ಪ್ರವಚನ. ಶ್ರೀಕೃಷ್ಣ ಧರ್ಮರಾಜನಿಗೆ ಹೇಳುತ್ತಿರುವ ವೈಷ್ಣವ ಧರ್ಮ ಸಾಧನೆಯ ಅನೇಕ ಅಂಶಗಳು, ಮುಖ್ಯವಾಗಿ ಎಲ್ಲ ಧರ್ಮಗಳನ್ನು ನಡೆಸುವಲ್ಲಿ ಸ್ನಾನಕ್ಕೆ ಮೊದಲ ಸ್ಥಾನ ಇರಲಿಕ್ಕೆ ಹೋಗಿ ಅದರ ಬಗ್ಗೆ ಕೇಳಬೇಕು ಹೇಳಬೇಕು ಅಂತ ಹೇಳಿ ಆಸ್ಥೆಯಿಂದ ಧರ್ಮರಾಜ ಕೇಳುತ್ತಾನೆ. ಅದಕ್ಕೆ ಕೃಷ್ಣ ಅದರ ವಿಧಿಯನ್ನು ಹೇಳುತ್ತಾ ನಮ್ಮನ್ನು ನದಿಗೆ ಕರ್ಕೊಂಡೋಗಿ ಆಚಮನೆಯಲ್ಲಿ ಕುಳ್ಳಿರಿಸಿದ್ದಾನಲ್ವ. ಅಂದ್ರೆ ಸ್ನಾನವನ್ನು ಹೇಳಲಿಕ್ಕೆ ಹೋಗಿ ಆಚಮನವನ್ನು ಹೇಳಿಬಿಟ್ಟ. ಆದ್ರೆ ಎಲ್ಲಿ ಏನೆಲ್ಲ ಹೇಳಿಕೊಂಡು ಹುಟ್ಟಬೇಕೆಲ್ಲ ಹೇಳಲಿಲ್ಲಲ್ಲ, ಪೂರ್ಣ ವಿಷಯ ಇಲ್ಲಲ್ಲ ಹೇಳಬೇಡಿ. ಅದು ಅನುಶಾಸನ ಪರ್ವದಲ್ಲಿ ಹಿಂದೆ ಬಂದಿದೆ ಕೆಲವು, ನಾನು ಹೇಳಿದ್ದಿರಲಿಲ್ಲ, ಹಾಗಾಗಿ ಅಷ್ಟೇ. ಭೀಷ್ಮ ಮತ್ತು ಧರ್ಮರಾಜರ ಮಾತುಕತೆಯನ್ನು ನಿಲ್ಲಿಸಿದ್ದೇನೆ, ಆದರೆ ಭೀಷ್ಮ ಮತ್ತು ಕೃಷ್ಣನ ಚಿಂತನೆಯನ್ನು ಹಿಡಿದಿದ್ದೇನೆ ಈಗ ಅಷ್ಟೇ. ಹಾಗಾಗಿ ದೊಡ್ಡ ಮೊತ್ತದ ಧರ್ಮರಾಜನ ಪ್ರಶ್ನೆ, ವಿಶಾಲವಾದ ವಿಸ್ತಾರವಾದ ಭೀಷ್ಮರ ಉಪದೇಶ, ಅದು ಕೃಷ್ಣನ ಒಳಗೆ ನಿಂತು ಹೇಳಿದ್ದು ಸರಿಯೇ. ಅಲ್ಲಿ ಇನ್ನಂಶ ಹೆಚ್ಚಿನ ಅಂಶಗಳೆಲ್ಲ ಬಂದಿವೆ, ಆದರೂ ನಾನು ಅದನ್ನೆಲ್ಲ ಸಂಧ್ಯಾ ಸಮೀಕ್ಷೆಯಲ್ಲಿ ಹಾಕಿದ್ದೇನೆ. ಮತ್ತು ಹೆಚ್ಚಿನದ್ದೆಲ್ಲ ಪೂರ್ಣತೆಗೆ ಕಾರಣವಾದದ್ದು ಮಾತುಗಳು ಪೂರ್ತಿ ಪುರಾಣಗಳದ್ದೇ. ಕಂಡಾಬಟ್ಟೆ ಪುರಾಣಗಳ ಗೆರೆಗಳನ್ನೆಲ್ಲ ಸಂಧ್ಯಾ ಸಮೀಕ್ಷೆಯಲ್ಲಿ ನೀಡಿ ಅದೊಂದು ಏಕಸೂತ್ರತೆಯಲ್ಲಿ ತರಲಿಕ್ಕೆ, ಅಂದ್ರೆ ಅಧ್ಯಯನದ ದೃಷ್ಟಿಯಿಂದ ಒಂದರ ನಂತರ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ತಾರಲ್ಲ ಸ್ಟಡಿಗೆ, ಹಾಗೆ ಅದನ್ನು ಆದಷ್ಟು ಹೆಣೆದಿದ್ದೇನೆ. ಹೀಗಾಗಿ ಕೃಷ್ಣ ಸ್ನಾನಕ್ಕೆ ಹೇಳುವಾಗ ಆಚಮನವನ್ನು ಹೇಳಿದ. ಒಮ್ಮೆ ತೊಳ್ಕೊಳ್ಳದೆ, ಅಂದ್ರೆ ಮಣ್ಣು ಇತ್ಯಾದಿ ಹಾಕಿಕೊಂಡು ತೊಳ್ಕೊಳ್ಳದೆ ಮುಳುಗಿ ಮೇಲೆ ಬಂದು ಆಚಮನೆ ಮಾಡ್ಲಿಕ್ಕುಂಟು ಅಂತ ತಿಳಿಸಿ ಆಚಮನೆಯ ಪದ್ಧತಿಯನ್ನು ಹೇಳಿದ್ದ. ಇದು ಇಲ್ಲಿ ಮಾತ್ರ ಅಲ್ಲ, ಆದಿ ಪರ್ವದಲ್ಲಿ ಆಚಮನೆಯ ಮಹತ್ತಿಗೆ ಬಂದಿತ್ತಲ್ಲ, ಕುಂಡಲ ಕಥೆಯಲ್ಲಿ ಉದಂಕನ ಚಿಂತನೆ, ಅದು ಮತ್ತೆ ಎರಡೆರಡು ಬಾರಿ ಬಂದಿದೆ ಅವನ ಹೆಗ್ಗಳಿಕೆಯನ್ನು ಹೇಳುವಲ್ಲಿ ವಿಶ್ವರೂಪ ನೋಡುವಾಗ. ಇರ್ಲಿ, ಹೀಗಾಗಿ ಇಲ್ಲಿ ಕೃಷ್ಣ ಹೇಳುತ್ತಾನೆ ಆಚಮನೆಯ ಪ್ರೋಸೆಸ್ ಹೇಳುವಲ್ಲಿ ಅದನ್ನು ತಿಳಿಸಿಕೊಟ್ಟು, ಮತ್ತೆ ಆಲಭ್ಯ ಮೃತ್ತಿಕಾ ಪಶ್ಚಾತ್ ತ್ರಿಧಾ ಕೃತ್ವಾ ಸಮಾಲಭೇತ್. ಆಶಮ್ಯ ಮೃತ್ತಿಕಾ ಪಶ್ಚಾತ್, ಆಚಮನೆ ಮಾಡಿದ ನಂತರ ತಂದಿರ್ತೀರಲ್ಲ ಮಣ್ಣು ಮೃತ್ತಿಕೆ, ಅದನ್ನು 3 ಪಾಲು ಮಾಡಿ ತಂದದ್ರಲ್ಲಿ ಅದನ್ನು ಋಚಾ ಇದಂ ವಿಷ್ಣುರಿತ್ಯಂಗಂ ಉತ್ತಮಾಧಮ ಮಧ್ಯಮಂ, ಆ 3 ತುಂಡಿನಲ್ಲಿ 3 ಜಾಗ, ದೇಹದ ಕೆಳಭಾಗ, ನಡುಭಾಗ, ಮೇಲ್ಭಾಗ ಅಂತ ಹೇಳಿ, ಉತ್ತಮ ಭಾಗ ಮೇಲ್ಭಾಗ, ಮಧ್ಯಮ ಭಾಗ ನಡುಭಾಗ ದೇಹದ್ದು, ಅಧಮ ಭಾಗ ಕೆಳಗಿನ ಭಾಗ ಅಂತ ದೇಹದಲ್ಲಿ ಲೆಕ್ಕ. ಹಾಗಾಗಿ ಮಾಡಿದ 3 ಭಾಗದಲ್ಲಿ 3 ಕಡೆ ಮಣ್ಣು ಹಾಕ್ಲಿಕ್ಕೆ, ಅಂದ್ರೆ ಒಂದೇ ಮಣ್ಣಿನಿಂದ, ಅಂದ್ರೆ ಉತ್ತಮ ಅಂಗವನ್ನು ತೊಳೆಯುವ ಮಣ್ಣು, ಅದು ಅಧಮಾಂಗಕ್ಕೆ ಸ್ಪರ್ಶ ಆಗಿರಬಾರದು ಎನ್ನುವ ನೆಲೆಯಲ್ಲಿ ಅಧಮಾಂಗದ ಮಣ್ಣನ್ನು ಉಳಿಸಿಕೊಂಡು ಉತ್ತಮಾಂಗಕ್ಕೆ ಹಾಕಬಾರದು. ಅದಕ್ಕೆ 3 ಪ್ರತ್ಯೇಕ ಪಾಲು ಮಾಡಿಕೊಂಡು ಕಾಲು ಕೊಳ್ಳಲಿಕ್ಕೆ, ಮಧ್ಯ ಬೇಗ ದೇಹವನ್ನು ತೊಳೆಯಲಿಕ್ಕೆ, ಮೇಲೆ ಮೈಯನ್ನು ತೊಳ್ಕೊಳ್ಳಿಕ್ಕೆ ಅಂತ ಹೇಳಿ ಮಣ್ಣಿನ ಸ್ನಾನ, ಮೃಸ್ನಾನ ಇದು ಮೊದಲಿಗೆ ಮಾಡಿಕೊಳ್ಳಿಕ್ಕೆ. ಇದಕ್ಕೆ ಬೇಕಾಗಿರತಕ್ಕ ಮಂತ್ರಗಳನ್ನು ಪುರಾಣಗಳು ಹೇಳಿದ್ದನ್ನು, ಸಂಹಿತೆಗಳಲ್ಲಿ ಉಲ್ಲೇಖ ಮಾಡಿದ್ದನ್ನೆಲ್ಲ ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ವೇದವ್ಯಾಸರು ಹೇಳುತ್ತಾರೆ, ಅಂದ್ರೆ ಇಲ್ಲಿ ಕೃಷ್ಣ ಹೇಳುತ್ತಾನೆ, ಋಚಾ ಇದಂ ವಿಷ್ಣು ದ್ವಿಚಕ್ರಮೇ ತ್ರೇದಾನಿ ದದೇ ಪದಂ ಸಮೂಳ್ ನಮಸ್ಯ ವಾಂ ಸುರೇಂದ್.
ತ್ರಿವಿಕ್ರಮ ಅವತಾರದ ಚಿಂತನೆಯಂತೆ ಈ ನೆಲವನ್ನು ಮೂರಡಿ ಮಾಡಿದ ದೇವರು ತುಂಬಿದ ಪಾದದಡಿಯಲ್ಲಿ ಇಡಿಯ ಬ್ರಹ್ಮಾಂಡವನ್ನು ಮಣ್ಣಿನ ಕಣದಂತೆ ಆಯ್ತು ಅಂತ ಹೇಳತಕ್ಕ ವೇದ ಮಂತ್ರ ಅದು. ಹಾಗೆ ನಮ್ಮ ದೇಹದಲ್ಲಿಯೂ ದೇವರು 3 ಹೆಜ್ಜೆ ಇಡಲಿ, ನಾವು ದೇವರಿಗೆ ಸಮರ್ಪಿತವಾಗಲಿ. ಇದೇ 3 ಹೆಜ್ಜೆ ಅತಿದಿಷ್ಟ ದಶಾಂಗುಲಂ ಅಂತ ಹೇಳಲಿಲ್ಲ, ಅದು ಒಂದು ಮೇಲಕ್ಕೆ. ಆಜ್ಞಾಚಕ್ರದಿಂದ ಸಹಸ್ರಾರದವರೆಗಿನ ದಾಗ ಒಂದು ವಿತಸ್ತಿ ಮತಿದಿಷ್ಟದ ಅಂತ ಹೇಳ್ತಾರೆ, ಒಂದು ಗೇಣು. ಆನಂತರ ಆಜ್ಞಾಚಕ್ರದ ವಿಶುದ್ಧಿ ಚಕ್ರಕ್ಕೆ ಇಲ್ಲಿ ಕಂಠದವರೆಗೆ ಅಲ್ಲಿ ಒಂದು ಗೇಣು, ವಿಶುದ್ಧಿಯಿಂದ ಮತ್ತೆ ಹೃದಯ ಚಕ್ರದೆಡೆಗೆ. ಹಾಗೆ ಇಲ್ಲಿ 3 ಕಡೆಯಲ್ಲಿ ದೇವರ ಆವಾಸ ಸ್ಥಾನಕ್ಕೋಸ್ಕರ ಕಾಲಿಡಲಿ. ದಿದಂಬಿಷ್ಟದ ವಿಚಕ್ರಮೇ ತ್ರಯಧಾನಿದ ದೇವದಂ. ದೇವರ ಹೃದಯ ಮಧ್ಯದಲ್ಲಿ ಕೂತವ ಮೇಲಕ್ಕೆ 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 ಹೆಜ್ಜೆ ಇಟ್ಟು ನಮ್ಮನ್ನು ಉದ್ಧಾರಗೊಳಿಸಲಿ, ಜೀವೋತ್ಕ್ರಮಣದ ಚಿಂತನೆಗೆ ಸಾಗುವಂತಾಗಲಿ. ದೇವರು ಊರ್ಧ್ವ ಪುಂಡ್ರಕ್ಕೂ ಇದು ಕಾರಣ. ಮೃತ್ತಿಗೆ ಬಳಿದುಕೊಳ್ಳುವುದರಲ್ಲಿಯೂ ಆ ಅರ್ಥ ಎಲ್ಲ ಹೇಳಲಿಕ್ಕೋಸ್ಕರ ಹೇಳುತ್ತಾರೆ, ಮಾಡಿ ಅಂತ. ಬಹಳ ಸುಂದರವಾಗಿ ಮಾಡ್ಲಿಕ್ಕೆ ಹೇಳಿಕೊಟ್ರು ಅವರು. ಹೀಗೆ ಬಹಳ ಸುಂದರವಾಗಿ ಇದಂ ವಿಷ್ಣುರೀತಿ ಋಚಾ ಇದಂ ವಿಷ್ಣುರೀತಿ ಅಂಗಂ ಉತ್ತಮಾದ ವಾದವಂ ಆಲಭ್ಯ ವಾರುಣೈ ಸೂಕ್ತೈ ನಮಸ್ಕೃತ್ಯ ಜಲಂ ತತಃ. ವರುಣ ಸೂಕ್ತ ಹೇಳತಾ, ತತ್ವಾಯಾಮಿ ಎಲ್ಲ ಹೇಳತಾ. ವಾರುಣ ಸೂಕ್ತದಲ್ಲಿ ಜಪ ಮಾಡಿ ಮತ್ತೆ ನಮಸ್ಕಾರ ನೀರಿಗೆ ಮಾಡಿ ಮತ್ತೆ ಹೇಗೆ ಮುಳುಗಲಿಕ್ಕೆ ಉಂಟು ಹೇಳಿದ್ರೆ ಸ್ರವಂತಿ ಚೇತ್ ಪ್ರತಿಸ್ರೋತ, ಇಲ್ಲಾದ್ರೆ ಪ್ರತ್ಯರ್ಕಂ ಚ ಅನ್ಯವಾರಿಷು. ಹರಿಯುತ್ತಿರುವ ನೀರಿನಲ್ಲಿ ನೀವೊಂದು ಮುಳುಗುವುದಾದ್ರೆ ಮೀಯುವುದಾದ್ರೆ ಹರಿಲಿಕ್ಕೆ ಎದುರಾಗಿ, ಹರಿಯುವುದು ಯಾವ ಕಡೆಗೋ ಅದಕ್ಕೆ ಮೋರೆ ಹಾಕಿ. ನೀವು ಹರಿಯುವುದಕ್ಕೆ ವಿರುದ್ಧವಾಗಿ ನಿಂತು ಮುಳುಗಲಿಕ್ಕೆ ಹೋದ್ರೆ ಅದು ಹರಿದುಕೊಂಡು ನಿಮ್ಮನ್ನು ಹೇಳ್ಕೊಂಡು ಹೋದ್ರೆ ಅದು ಸರಿ, ಆಯ ತಪ್ಪಿಸಿ. ಅದನ್ನ ಹರಿಯುವಾಗ ಹರಿಲಿಕ್ಕೆ ಹೊರಟ ನೀರಿಗೆ ಎದುರಾಗಿ ನೀವು ನಿಮ್ಮ ತಲೆಯನ್ನು ಮೋರೆಯನ್ನು ಮೈಯನ್ನು ಕೊಟ್ರೆ ನಿಮ್ಮ ಮೇಲೆ ನೀರು ಬಿದುಕೊಂಡು ನಿಮ್ಮನ್ನು ಪಾವನಗೊಳಿಸಿ ಹೋಗ್ತದೆ. ಅಂದ್ರೆ ನಿಮ್ಮ ಮೇಲೆ ಬಿದ್ದ ನೀರು ನಿಮ್ಮನ್ನು ಮತ್ತೆ ಮುಟ್ಟುವುದಿಲ್ಲ, ಪರಿಶೇಷ ಆಯ್ತು. ಈ ನಮೂನೆಯ ಸ್ನಾನ. ಹಾಗಾಗಿ ಹರಿಯುತ್ತಿರುವ ನದಿಯಲ್ಲಿ ಹರಿಯುವಿಕೆ ಅನುಗುಣವಾಗಿ ಮೋರೆ ಹಾಕಿ ಎದುರಾಗಿ ಅಂತ. ಅದನ್ನ ದಿಕ್ಕು ದೇಶಗಳನ್ನು ನೋಡ್ಲಿಕ್ಕೆ ಹೋಗಬೇಡಿ. ಕೆಲವೊಮ್ಮೆ ಕೆಲವು ರೀತಿಯಲ್ಲಿ ಹರ್ಕೊಂಡು ಹೋಗ್ತದೆ. ಹೋಗುವುದೆಲ್ಲ ಕೆಲವೊಮ್ಮೆ ಪಶ್ಚಿಮ ವಾಹಿನಿ ಆದರೂ ಇಲ್ಲಿ ಅಲ್ಲ, ಅಥವಾ ಅತ್ತ ಕಡೆ ಪೂರ್ವವಾಹಿನಿಯಾಗಿ ಸಮುದ್ರಕ್ಕೆ ಹೊರಟರು ಪೂರ್ವ ದೇಶದಲ್ಲಿ. ಆದ್ರೆ ಹರಿಯುತ್ತುವಾಗ ಪೂರ್ವ ದಿಕ್ಕು ಸಿಗುವುದಿಲ್ಲ, ಪಶ್ಚಿಮದಲ್ಲಿದೆ, ಉತ್ತರಕ್ಕಿದೆ ಅಂತ ಹೇಳಿಕೊಂಡು ನಾವು ತಿರುಗಿ ಎಲ್ಲ ಮಾಡೋದು ಬೇಡ. ಕೆಲವು ನದಿಗಳು ತಿರುಗಿಸಿಕೊಂಡು ಹೋಗ್ತವೆ. ಒಮ್ಮೆ ಪೂರ್ವಕ್ಕೆ ಹೋದವುಗಳು ಪಶ್ಚಿಮಕ್ಕೆ ತಿರುಗ್ತವೆ, ಇನ್ನೊಂದು ಕಡೆಯಲ್ಲಿ ಎಲ್ಲಿಯೂ ಸುತ್ತುವರೆದುಕೊಂಡು ಮಾಡಿ ಹೋಗ್ತಾನೆ. ಹೀಗಾಗಿ ಯಾವ ನೆಲೆಯಲ್ಲಿ ಅದು ಸ್ರೋತಸ್ಸು ಇದೆಯೋ, ಹರ್ಕೊಂಡು ಹೋಗ್ತಾ ಇದೆಯೋ, ಅದಕ್ಕೆ ಅನುಗುಣವಾಗಿ ಅಭಿಮುಖವಾಗಿ ಎದುರಾಗಿ ನೀವು ಮುಳುಗಿ ಅಂತ ಹೇಳ್ತಾನೆ. ಸ್ರವಂತೀಹಿ ಓಡುತ್ತಿರುವುದಾದ್ರೆ ಅದಕ್ಕೆ ಅನುಗುಣವಾಗಿ ಪ್ರತಿಸ್ರೋತ. ಇಲ್ಲಾದ್ರೆ ನಿಂತ ನೀರಾದ್ರೆ ಸರೋವರ, ತಟಾಕ, ಪುಷ್ಕರಣಿ ಇಂಥದ್ದು ಜಲಾಶಯಗಳು ಅಂತದ್ದೆಲ್ಲಾದ್ರೆ ಮದಗ ಮುಂತಾದ ಕಡೆ ಆದ್ರೆ ಪ್ರತ್ಯರ್ಕಂಚ ಅನ್ಯವಾರಿಷು. ಹರಿಯದ ನೀರಿನಲ್ಲಿ ಆದ್ರೆ ಸೂರ್ಯನಿಗೆ ಎದುರಾಗಿ, ಪೂರ್ವಕ್ಕೆ ಎದುರಾಗಿ. ಸೂರ್ಯ ಇರೋದು ಪೂರ್ವ ದಿಕ್ಕಿನಲ್ಲಿ, ಅದನ್ನು ಪೂರ್ವಕ್ಕೆ ಮೋರೆ ಹಾಕೊಂಡು ಮುಳುಗಲಿಕ್ಕೆ ಸ್ನಾನ ಮಾಡಲಿಕ್ಕೆ ಉಂಟು ಅಂತ ಹೇಳ್ತಾನೆ. ಮಜ್ಜೇತ್ ಓಂ ಇತ್ಯುದಾಹೃತ್ಯ ಭಗವಂತನನ್ನು, ಪ್ರಣವ ಸ್ವರೂಪನನ್ನು, ಸೃಷ್ಟಿಸಿ ಸಂಹಾರ ನಡೆಸುವ ವಿಶ್ವದೇಶ ಪ್ರಾಜ್ಞರೂಪನನ್ನು ಇಡೀ ವಾಂಗ್ಮಯ ಪ್ರಪಂಚದ ಬೀಜ ಮಂತ್ರದಿಂದ ಅನುಸಂಧಾನ ಮಾಡುತ್ತಾ ಮುಳುಗಬೇಕು. ನಚ ವಿಕ್ಷೋಭೆ ಜಲಂ, ನೀರನ್ನು ಗಲಡಿಸಬಾರದು, ಗುಳುಮ್ಮೋಗಿ ಬೀಳುವುದು ಎಲ್ಲ ಮಾಡಬಾರ್ದು, ರಾಡಿ ಎಬ್ಬಿಸಬಾರ್ದು, ಗಲಾಟೆ ಮಾಡಬಾರ್ದು, ನೀರಿಗೆ ಬಡ್ಕೊಳ್ಳುವುದೆಲ್ಲ ಆಗಬಾರ್ದು ಅಂತ ಹೇಳಿದಾಗೆ ವಿಕ್ಷೋಭ ಅಂದ್ರೆ ಕಲಡಿಸುವುದು. ಮುಳುಗ್ಲಿಗೆ ಭಜಕ್ ಅಂತ ಹೇಳಿ ಭಯಂಕರ ಜೋರಾಗಿ ಎಲ್ಲ ಮುಳುಗ್ಲಿಕ್ಕೆಲ್ಲ ಹೋಗಬಾರ್ದು. ನಿಧಾನವಾಗಿ ಎಲ್ಲೇ ಮುಳುಗಿ ಹೇಳುವಂತಹ ಕಥೆಯನ್ನು, ಚಿಂತನೆಯನ್ನು ನೀಡುತ್ತಾ ಇದ್ದಾರೆ. ಅಂದ್ರೆ ನಾವು ನಮ್ಮನ್ನು ಪಾವನಗೊಳಿಸಿಕೊಳ್ಳಲು ಮುಳುಗುವುದು ಎನ್ನುವುದು ಅರ್ಥ ಆಗಲಿಕ್ಕೆ ಬೇಕು ನಮಗೆ. ನಮ್ಮ ಕೊಳೆಗಳು, ನಮ್ಮ ಪಾಪಗಳು ಹೋಗ್ತಾ ಇವೆ ಅಂತ, ನೀರಲ್ಲಿ ಬಿಡ್ತಾ ಇವೆ ಅಂತ ಗೊತ್ತಾಗಬೇಕು. ಮತ್ತೆ ಗೋಮಯಂಚ ತ್ರಿಧಾಕೃತ್ವ ಜಲೆ ಪೂರ್ವಂ ಸಮಾಲಭೇತ್. ಮತ್ತೆ ಗೋಮಯವನ್ನು ಸಹ ಹಚ್ಚಿಕೊಳ್ಳಿಕ್ಕೆ ಉಂಟು. ಅದನ್ನು ಮತ್ತೆ 3 ಪಾಲು ಮಾಡಿಯೇ 3 ಪ್ರಕಾರದಲ್ಲಿ ಮೇಲಿನ ಅಂಗಕ್ಕೆ ಮೇಲಿನ ಉಂಡೆ, ಅಂದ್ರೆ ಅದನ್ನು ಮಾಡುವಾಗ ಉಂಡೆ ಮಾಡಿಡ್ತಾರೆ. ಹೀಗೆ 3 ಪಾಲು ಮಾಡುವಾಗ ಮಧ್ಯಮ ದೇಹಕ್ಕೆ ಮಧ್ಯಭಾಗವನ್ನು, ಅಂತಿಮ ದೇಹಕ್ಕೆ ಅಂತಿಮ ಭಾಗವನ್ನು, ಹೀಗೆ 3 ಭಾಗದಿಂದ ಹಿಂದಿನ ಹಾಗೆ ಗೋಮಯವನ್ನು ಹಚ್ಚಿಕೊಳ್ಳಿಕ್ಕೆ. ಗೋಮಯಕ್ಕೆ ಮತ್ತೆ ಮಂತ್ರ ಇಲ್ವ ಕೇಳಿದ್ರು ಉಂಟಪ್ಪ. ಸವ್ಯಾಹೃತಿಗಾಂ ಸಪ್ರಣವಾಂ ಗಾಯತ್ರಿ ಇಂಚ ಜಪೇತ್. ಪುನಃ ಗಾಯತ್ರಿ ಮಂತ್ರ ಹೇಳಲಿಕ್ಕೆ
ಎಲ್ಲ ಕಡೆ ಗೋಮಯದ ವಿಷಯ ಬಂದಾಗೆಲ್ಲ ಗಾಯತ್ರಿಯೇ ಪ್ರಧಾನ, ಸವಿತ್ರ ಗಾಯತ್ರಿ ತತ್ಸವಿತೃವರೆಣ್ಯವೆನ್ನುವುದು. ಅದಕ್ಕೆ ಗಾಯತ್ರಿಗೆ ವ್ಯಾಹೃತಿಗಳನ್ನು ಸೇರಿಸಬೇಕು, ಪ್ರಣವವನ್ನು ಹಾಕಬೇಕು. ಅಂದ್ರೆ ಯಾವುದನ್ನು ನಾವು ಜಪಕಾಲದಲ್ಲಿ ಬಳಸ್ತೇವೆಯೋ ಅದೇ ಮಂತ್ರವನ್ನು ಸ್ನಾನಕಾಲದಲ್ಲಿ ಗೋಮಯ ಲೇಪಕ್ಕೆ, ಅಂದ್ರೆ ದೇಹ ಹಿಂದಿನ ಕಾಲದಲ್ಲಿ ಮಣ್ಣಿನ ದೇಹವನ್ನು ಮಣ್ಣಿನಿಂದ ತೊಳಿಲಿಕ್ಕೆ ಹೇಳಿಕೊಟ್ಟು ಕೆಂಪು ಮಣ್ಣಿನ ನೈಸ್ ಹೊಡಿ ಚೆನ್ನಾಗಿರ್ತದೆ. ಹಾಗೆ ಒಳ್ಳೆ ರೀತಿಯಿಂದ ನಮಗೆ ಏನು ಹೇಳುವ ಮಡ್ಬಾತ್ ಹೇಳಿದ ಹಾಗೆ, ಜೊತೆಯಲ್ಲಿ ಚರ್ಮದ ಎಲ್ಲಾ ರೋಗಗಳನ್ನು ತೆಗೆಯುವ ಹಾಗೆ ಬಹಳ ಒಳ್ಳೆ ರೀತಿಯಿಂದ ಯಾವುದೇ ರೀತಿಯಾದ ಇನ್ಸೆಕ್ಟ್ಸ್ಗಳು ಚರ್ಮದ ಮೂಲಕ ನಮ್ಮ ಮೇಲೆ ಅಟ್ಯಾಕ್ ಮಾಡುವುದೇ ಇಲ್ಲ. ಹಾಗೆ ಅದಾದ ಬಳಿಕ ಗೋಮಯದ ಲೇಪನ, ಅದೇ ರೀತಿಯಾಗಿ ಗೋಮಯವನ್ನು ಹಚ್ಚಿಕೊಂಡು ಗಂಧವನ್ನು ಹಚ್ಚಿಕೊಳ್ಳುವುದಾಗಿ, ಇವತ್ತು ಗಂಧವನ್ನು ಹಚ್ಚಿಕೊಳ್ಳುವುದಿಲ್ಲ ಬಿಡಿ, ಹಚ್ಚಿಕೊಳ್ಳುವ ಹಾಗೆ ಲೇಪನವನ್ನು ಗೋಮಯ ಮಾಡಬೇಕು. ಇದ್ರೆ ಗೋಮಯದ ಲೇಪನದಿಂದ ಯಾವುದೇ ಸೋಂಕುಗಳು ಬರುವುದಿಲ್ಲ. ಒಂದು ದೃಷ್ಟಿಯಿಂದ ಅವನಲ್ಲಿ ಆಂಟಿ ವಿರೋಧವಾದ ಶಕ್ತಿ ಅವನಲ್ಲಿ ಉದ್ಬೋಧ ಆಗುವಂತೆ ಮಾಡುವಂಥದ್ದು ಈ ವಾಸ್ತವವಾಗಿರತಕ್ಕಂಥ ಗೋಮಯ. ಹೀಗೆ ಗೋಮಯದ ಸ್ನಾನ, ಮೃತ್ತಿಗೆಯ ಸ್ನಾನ, ಮತ್ತೆ ಗೋಮಯದಲ್ಲಿ ಮಹಾಲಕ್ಷ್ಮಿಯ ವಿಶೇಷ ಸನ್ನಿಧಾನ, ಮತ್ತೆ ಮೃತ್ತಿಗೆ ನಾವು ತೆಗೆಯುವುದು ಹೆಚ್ಚಾಗಿ ಹೇಳಿಕೊಂಡಾಗ ತುಳಸಿಯ ವಿಶೇಷವಾದ ವನದಿಂದ, ಮೂಲೇ ಸರ್ವ ತೀರ್ಥಾನಿಯಿಂದ, ಎಲ್ಲ ತೀರ್ಥಾಭಿಮಾನಿ ದೇವತೆಗಳು ಕೂತ್ಕೊಂಡದ್ದು ಬುಡದಲ್ಲಿ, ಮೂಲದಲ್ಲಿ, ಬೇರಿನಲ್ಲಿ. ಹಾಗಾಗಿ ಬೇರು ಪ್ರವೇಶ ಮಾಡಿದ ಈ ಮಣ್ಣು ಉಂಟಲ್ಲ, ಮಣ್ಣಿನಲ್ಲಿ ಎಲ್ಲ ತೀರ್ಥಗಳಿವೆ ಅಂತ ಅರ್ಥ ಸ್ನಾನಕ್ಕೆ. ಹಾಗಾಗಿ ಆ ತೀರ್ಥಗಳ ಅನುಸಂಧಾನದಲ್ಲಿ ಅವನ ಹಚ್ಚಿಕೊಂಡು ಸ್ನಾನ ಮಾಡಲಿಕ್ಕೆ, ಹಾಗೆ ಗೋಮಯವನ್ನು ಹಚ್ಚಿ ಸ್ನಾನ ಮಾಡಲಿಕ್ಕೆ, ಆಗ ಮಂತ್ರ ಹೇಳಲಿಕ್ಕೆ. ಮತ್ತೆ ಪುನರಾಚಮನಂಕೃತ್ವ ಮದ್ಗತೇನಾಂತರಾತ್ಮ, ಮತ್ತೆ ಆಚಮನ ಮಾಡಬೇಕು ಸ್ನಾನದಲ್ಲಿ ಮಗದೊಮ್ಮೆ. ಇದು ಒಂದು ಸ್ನಾನ ಆಯ್ತಲ್ಲ, ಇದು ಮಲಾಪಕರ್ಷಣ ಸ್ನಾನ ಹೆಸರಿದಕ್ಕೆ. ಮೈ ತಿಕ್ಕಿ ತೊಳೆದದ್ದು, ಮೈಯ ಕೊಳೆ ಹೋದದ್ದು ಅಂತ. ಇನ್ನು ಶುದ್ಧ ಸ್ನಾನ ಆಗಬೇಕು ಅವನಿಗೆ ಒಳ್ಳೆ ರೀತಿಯದ್ದು. ಅದಕ್ಕೋಸ್ಕರ ಏನ್ ಮಾಡ್ಲಿಕ್ಕೆ ಈಗ ಮತ್ತೆ ಪುನಃ ಆಚಮನೆ ಮಾಡಿ, ಇದು ಮೊದಲು ಅದಕ್ಕೋಸ್ಕರ ಮಾಡಿಕೊಂಡದ್ದು, ಮಲಾಪಕರ್ಷಣ ಸ್ನಾನ ಮಾಡೋ ಮುಂಚೆ ಮಾಡಿಕೊಂಡದ್ದು, ಅದಾಗಿ ಹೋಯಿತು. ಈಗ ಯಥಾ ಪ್ರಕಾರ ಗೋಕರ್ಣದಂತೆ ಕೈ ಮಾಡಿಕೊಂಡು ಮತ್ತೆ ಎಲ್ಲ ಇಂದ್ರಿಯಗಳನ್ನು ಮುಟ್ಟಿಕೊಳ್ಳುವಂತಹ ಕಥೆಯನ್ನು ಉಲ್ಲೇಖ ಮಾಡುತ್ತಾನೆ ಕೃಷ್ಣ. ಪುನರಾಚಮನಂಕೃತ್ವ ಮದ್ಗತೇನ ಅಂತರಾತ್ಮನ. ನನ್ನ ನೆನಪಿರ್ಲಿ, ವೇದಮಂತ್ರ ಹೇಳುವಾಗೆಲ್ಲ ನನ್ನ ರೂಪಗಳನ್ನು ಚಿಂತನೆ ಮಾಡಿ, ಅಲ್ಲಲ್ಲಿ ಆಯಾ ಜಾಗದಲ್ಲಿ ಇರತಕ್ಕ ದೇವತೆಗಳಿಗೆ ನನ್ನ ವಿಶೇಷ ರೂಪಗಳನ್ನು ಮೆಲುಕು ಹಾಕಿ ಎನ್ನುವ ನೆನಪನ್ನು ಮಾಡಿಕೊಡ್ತಾನೆ ದೇವರು. ಶುದ್ಧ ಆಗಲಿಕ್ಕೆ ಮತ್ತೆ ಈ ನೀರಿನಲ್ಲಿ ಎಷ್ಟು ಮುಳುಗಿದ್ರು ಒಂದೇ ಬಗೆ, ಕಪ್ಪೆಗಳಂತೆ, ದೊಡ್ಡ ಮೀನುಗಳಂತೆ, ಮೊಸಳೆಗಳಂತೆ, ಹಾಮಸ್ಯಗಳಂತೆ. ಇದಕ್ಕೆ ಹೇಳುವುದಕ್ಕೆ ಅದೇ ಕೃಷ್ಣ ಹೇಳ್ತಾನೆ, ಮದ್ಗತೇನ ಅಂತರಾತ್ಮನ, ನನ್ನ ಮೇಲಿನ ಮಮತೆಯಿಂದ, ಪ್ರೀತಿಯಿಂದ, ಭಕ್ತ್ಯತಿಶಯದಿಂದ, ಚಿಂತನೆಯಿಂದ ಏಕಾಗ್ರ ಮನಸ್ಕರಾಗಿ ನೀನು ಮಾಡಿದರೆ ನೀನು ಪವಿತ್ರನಾಗ್ತದೆ. ಇಲ್ಲದಿದ್ರೆ ಮೀನು ಮೊಸಳೆಯಂತೆ ಉಪಯೋಗ ಇಲ್ಲ ಆಗ್ತದೆ ಮುಳುಗೆದ್ದು. ಅದನ್ನ ನನ್ನಲ್ಲಿ ನೆನಪು ಮಾಡಿಕೊಂಡು ನನ್ನ ಚಿಂತನೆ ಮಾಡ್ತಾನೆ ನೀನು ಮನಸ್ಸಿನಲ್ಲಿದ್ರೆ ಸ್ಮರೇ ಪುಂಡರೀಕಾಕ್ಷಂ ಹೇಳಿದಾಗೆ ಸಭಾಖ್ಯಾಭ್ಯಂತರ ಶುಚಿ ಹಿಂದೆಲ್ಲಿ ಕೃಷ್ಣ ಬಾಯಿ ಬಿಟ್ಟು ಹೇಳ್ತಾರೆ. ಮತ್ತೆ ಪುಂಡರೀಕಾಕ್ಷಿ ಯಾರು? ಕೃಷ್ಣ ಒಂದೊಮ್ಮೆ ಹೇಳಿದ್ರೆ, ಪುಂಡರೀಕಾಕ್ಷರ ಸ್ಮರಣೆ ಮಾಡಿ ಹೇಳಿದ್ರೆ ಯೋಚನೆ ಮಾಡ್ತಾರೆ ಯಾರಿರ್ಬೇಕು. ಅದಕ್ಕೆ ಮದ್ಗತೇನ ಅಂತ ಹೇಳ್ತಾನೆ, ಅಂತರಾತ್ಮನ, ಅಂತರ್ಯಾಮಿಯಾದ ನನ್ನ ಮೇಲೆ ಮನಸ್ಸನ್ನಿಡು. ನೀರಿನೊಳಗೂ ನಾನಿದ್ದೇನೆ, ನಿನ್ನ ದೇಹದೊಳಗೂ ನಾನಿದ್ದೇನೆ. ಹಾಗಾಗಿ ಆ ನೀರಿನೊಳಗಿದ್ದ ನನ್ನ ವಿಶೇಷವಾದ ಶಕ್ತಿಯಿಂದ ನೀನು ಸ್ನಾನ ಮಾಡಿದಂತೆ ಆಗಬೇಕು ಅಂತ ಚಿಂತನೆ ಮಾಡಿಕೊಳ್ಳಿಕ್ಕೋಸ್ಕರ ಇಲ್ಲಿ ವಿಶೇಷವಾದಂತ ಶಬ್ದವನ್ನು ಕೃಷ್ಣ ಹೇಳ್ತಾನೆ ನನ್ನ ಮೇಲೆ. ಮತ್ತೆ ತಿಸರ್ಭಿಹಿ ಅಪೋ ಇಷ್ಟೇತಿ ತಿಸರ್ಭಿಹಿ ಋಗ್ವಿಹಿ ಭೂತೇನ ವಾರಿಣ. ಮತ್ತೆ ಆಪೋ ಇಷ್ಟ ಮಯೋಭುವ ತಾನ ಮೂರ್ಜೇತದಾತನ ಮಹೇರಣ ಚಕ್ಷಸೆ ಅಂತ 3 ಮಂತ್ರಗಳು ಆಪ್ಯ ಸೂಕ್ತದ್ದು. ಅದರಿಂದ ಪ್ರೋಕ್ಷಣೆ ಮಾಡಿಕೊಳ್ಳಬೇಕು. ನಂತರ ಹೇಳತ್ತ ಆಪೋ ಇಷ್ಟೇತಿ ತಿಸರ್ಭಿಹಿ 3 ಮಂತ್ರಗಳಿಂದ ಋಗ್ವಿಹಿ ಪೂತೇನ ಮಾರಿಣ ತಥಾ ತರಸ್ಸಂಬಂಧಿಭಿಹಿ ಶಿಂಚೇ ಚತುರ್ಸ್ರಭಿ ಕ್ರಮಾತ್. ಹಾಗೆ ತರಸ್ಸಂಬಂಧೀದಾವತಿ ಧಾರಾಸು ಅಸ್ಯಾಂದಾಸ ತರಸ್ಸಂಬಂಧೀದಾವತಿ ಅಂತ ಹೇಳಿ ಪವಮಾನ ಮಂಡಲದಲ್ಲಿ ಬರತಕ್ಕಂತಹ ಮಂತ್ರಗಳು ಆರಂಭದಲ್ಲಿ ಅವುಗಳನ್ನು ಅದ್ರ 4 ಇದೆ, ಕೊನೆಯಲ್ಲಿದೆ. ಇವತ್ತು ಪವಮಾನ ಸೂಕ್ತ ಹೋಮಗಳಿಗೆ ಗೊತ್ತಿದೆ ಈ ಮಂತ್ರಗಳು. ಇದರ 4 ಮಂತ್ರಗಳಿಂದ ಉಸ್ರಾವೇದೋಸೂನ ಅರ್ಥಸ್ಯ ದೇವಸಹ ತರಸ್ಸಂಬಂಧೀದಾವತಿಯಿಂದ ದೊಸರಯೋ ಪುರುಷಂತ್ಯೋರ ಸಹಸ್ರಾಣಿ ಸತ್ಯತೆ ಅಂತ ಈ 4 ಮಂತ್ರಗಳಿಂದ ಪ್ರೋಕ್ಷಣೆ ಮಾಡಲಿಕ್ಕೆ ಆಯೋ ತ್ರಿಂಶದ ಅಂತರ ಅಂತ ಈ 4 ಮಂತ್ರಗಳು, ಮತ್ತೆ ಆಪೋ ಇಷ್ಟಾದಿ 3 ಮಂತ್ರಗಳು, ಇವುಗಳಿಂದ ಪ್ರೋಕ್ಷಣೆ. ಆಪೋ ಇಷ್ಟ ಮಯೋಭುವ ತಾನು ಊರ್ಜೇ ದದಾತನ,
ಮಹೇರಣಾಯ ಚಕ್ಷಸೆ. ಮಹೇರಣಾಯ, ಮಹಾರಣಾಯ, ದೊಡ್ಡ ಮಟ್ಟಿನ ಚಿಂತನೆಗಾಗಿ, ಜಪಕ್ಕಾಗಿ, ರಣಶಬ್ದೆ ಅಂತ ಭಗವಂತನ ಮಂತ್ರ ಜಪಕ್ಕಾಗಿ ನಾನು ಇವತ್ತು ಹೊರಡ್ತಾ ಇದ್ದೇನೆ. ಓ ಆಪಹ, ಓ ನೀರುಗಳೇ, ನಮಗೆ ಮಯೋಭುವಃ ಥ, ಸುಖವನ್ನು ಕೊಡುವವರಾಗಿರಿ, ಆರೋಗ್ಯವನ್ನು ತುಂಬಿಸುವವರಾಗಿರಿ, ನಮ್ಮನ್ನು ಬೆಳಗಿಸುವಂತರಾಗಿರಿ ಅಂತ ಎಲ್ಲ. ಆಪಹ ಅಂದ್ರೆ ಆಪಾಲನಾಥ್ ಅಂತ ಅರ್ಥ. ಆಪಾಂತಿ ಅಂತ ಎಲ್ಲ ಕಡೆಯಿಂದಲೂ ನಮ್ಮನ್ನು ಎಲ್ಲ ಬಗೆಯಿಂದಲೂ ರಕ್ಷಣೆ ಮಾಡುವುದರಿಂದ ಎಲ್ಲ ತತ್ವಾಭಿಮಾನಿ ದೇವತೆಗಳು, ಎಲ್ಲ ಭಗವಂತನ ರೂಪ ವಿಶೇಷಗಳು, ಎಲ್ಲ ಮಹಾಲಕ್ಷ್ಮಿಯ ವಿಶೇಷ ವೈಭವ ಶಕ್ತಿಗಳು ಅಂತ ಅರ್ಥ. ಆಪೋ ಇಷ್ಟ ಮಯೋಭುವ ಅಂತ ತೀರ್ಥಾಭಿಮಾನಿಗಳು ಸೇರಿ. ಮಹೇರಣಾಯ ಚಕ್ಷಸೆ ಯೋ ವಹ ಶಿವತಮೋರಸ ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ. ಪ್ರೀತಿ ಉಕ್ಕಿದ ತಾಯಂದಿರು ಹೇಗೆ ಬಹಳ ಸಂತೋಷವಾಗಿ ಮಕ್ಕಳನ್ನು ಪೋಷಿಸ್ತಾರೋ, ದನಗಳು ಕರುಗಳನ್ನು ಹೇಗೆ ಆತ್ಮೀಯವಾಗಿ ನೋಡಿಕೊಳ್ಳುತ್ತಾರೆ, ಅದರಂತೆ ಓ ನೀರುಗಳು ಅಂದ್ರೆ ಮಾತೆಯರು ಅಂತ ಹೇಳಿಕೊಳ್ಳುವ ಹಾಗೆ, ದೇವತೆಗಳು ಅಂತ ಹೇಳೋ ಚಿಂತನೆಯಲ್ಲಿ ನಮ್ಮನ್ನು ಒಳ್ಳೆಯ ರೀತಿಯಿಂದ ನೀವು ನಮ್ಮನ್ನು ಬೆಳೆಸಿರಿ. ಮಹೇರಣಾಯಿತು ಯೋಗ ಶಿವತಮೋರಸ, ನಿಮ್ಮಲ್ಲಿ ಇರತಕ್ಕಂಥ ಮಂಗಳಕರವಾದ ಸ್ಪಿರಿಟ್ ಏನಿದೆ, ತಸ್ಯ ಭಾಜಯತ ಇಹನಃ, ನಮ್ಮನ್ನು ಅದಕ್ಕೆ ಪಾಲುದಾರರನ್ನಾಗಿಸಿ. ತಸ್ಮಾ ಅರಂಗಮಾವಹ ಯಸ್ಯ ಕ್ಷಯಾಯ ಜಿನ್ವತ, ಅಂತಹ ನಿಮಗೆ ನಾವು ದಾಸರಾಗ್ತೇವೆ, ಅಡಿಯಾಳಾಗ್ತೇವೆ, ನಮನವನ್ನು ಸಲ್ಲಿಸ್ತೇವೆ. ತಸ್ಮಾ ಅರಂಗಮಾವಹ, ನಿಮ್ಮೆಡೆಗೆ ನಾವು ಓಡಿ ಬರ್ತೇವೆ. ಎಷ್ಟೇ ಕ್ಷಯಾಯ ಎನ್ನುವಂತ, ಯಾರ ಮನೆಗಾಗಿ, ಯಾರ ಬದುಕಿಗಾಗಿ, ಯಾರ ಉದ್ಧಾರಕ್ಕಾಗಿ, ಯಾರ ದೇಹಕ್ಕಾಗಿ ನೀವು ಓಡಿ ಬರ್ತೀರೋ ಅಂತಹ ನಿಮಗೆ ನಾವು ಮಣಿದಿದ್ದೇವೆ. ಆಪೋ ಜನಯಥಾಶ್ವನಃ, ನಮ್ಮನ್ನು ಬಹಳ ಚೆನ್ನಾಗಿ ಬೆಳಗಿಸಿರಿ ಅಂತ ಹೇಳಿಕೊಳ್ಳುವ ರೀತಿಯಲ್ಲಿ ಆಪ್ಯ ಸೂಕ್ತದ ಮಂತ್ರ ಚಿಂತನೆ ಮಾಡುತ್ತಾ 3 ಮಂತ್ರಗಳಿಂದ ಪ್ರೋಕ್ಷಣೆ, ಮತ್ತೆ 4 ಮಂತ್ರಗಳಿಂದ ಪ್ರೋಕ್ಷಣೆ. ಅಲ್ಲಿ ಆಗಲಿಲ್ಲ ಗೋ ಸೂಕ್ತೇನ, ಅಶ್ವಸೂಕ್ತೇನ, ಶುದ್ಧ ವರ್ಣೇನ ಚಾತ್ಮನಃ, ಮತ್ತೆ ಪುನಃ ವೈಷ್ಣವೈ, ವಾರುಣೈ, ಸೂಕ್ತೈ, ಸಾವಿತ್ರೈ, ಇಂದ್ರ ದೈವತೈ, ಮತ್ತೆ ವಾಮದೇವಿಯೇನ ಚ ಆತ್ಮಾನಂ, ಮತ್ತೆ ಮುಂದೋದ್ರೆ ಇನ್ನು ಸಹ ಅನ್ಯೈ ಮನಮಯ ಸಾಮಭಿಹಿ. ಕೃಷ್ಣ ಹೇಳ್ತಾನೆ, ನನ್ನನ್ನು ಹೇಳತಕ್ಕಂತಹ ಸಾಮವೇದ ಮಂತ್ರಗಳಿಂದ, ಅದರಿಂದಲೂ ನೀನು ದಿವ್ಯಂ ಸುಪರ್ಣಂ ವಾಯಸಂ ಅಂತ ಹೇಳಿ ಕೆಲವೆಲ್ಲ ಮಂತ್ರಗಳುಂಟು. ಇವುಗಳಿಂದ ಗರುಡನ ಮೇಲೆ ಕೂತ ನಾರಾಯಣ, ಶೇಷಶಾಹಿಯಾದ ಭಗವಂತ, ಈ ಎಲ್ಲ ಚಿಂತನೆ ಮಾಡಲಿಕ್ಕೋಸ್ಕರ ಕೆಲವು ಸಾಮ ಮಂತ್ರಗಳಿಂದ, ಅದರೊಟ್ಟಿಗೆ ವಾಮದೇವ ಸೂಕ್ತದಿಂದ, ಅಸ್ಯ ವಾಮಸ್ಯ ಬಲಸಸ್ಯ ಹೋತು ಅಂತ ಹೇಳಿಕೊಂಡು ದ್ವಾಸುಪರ್ಣ ಸೈಜ ಎಲ್ಲ ಅಲ್ಲಿಯೇ ಬರುವಂಥದ್ದು. ವಾಮದೇವ ಸೂಕ್ತದಿಂದ, ಮತ್ತೆ ಸಾವಿತ್ರಿ ಸೂಕ್ತದಿಂದ, ಗಾಯತ್ರಿ ಮಂತ್ರದಿಂದ, ಅದರೊಟ್ಟಿಗೆ ವಿಶೇಷವಾಗಿ ಇಂದ್ರ ದೇವತಾಕ, ಇಂದ್ರ ಶ್ರೇಷ್ಠ ಮುಂತಹ ಇಂದ್ರ ದ್ರವಿಣಾನಿ ದೇಹಿ ಅಂತ ಹೇಳಿಕೊಂಡು ಈ ಎಲ್ಲ ಮಂತ್ರಗಳಿಂದ ವಿಶೇಷವಾಗಿ, ಅದರೊಟ್ಟಿಗೆ ವಿಷ್ಣು ಸೂಕ್ತಗಳಿಂದ, ಇದಂ ವಿಷ್ಣು ವಿಚಕ್ರಮೆ ಅದೋ ದೇವಾವಂತನ ಹೇಳುವ ಹಾಗೆ ವರುಣ ಸೂಕ್ತಗಳಿಂದ, ಇವುಗಳಿಂದೆಲ್ಲದರಿಂದಲೂ ಸಹ ವಿಶೇಷವಾಗಿ ಪ್ರೋಕ್ಷಣೆಗಳನ್ನು, ಗೋಸೂಕ್ತ, ಅಶ್ವಸೂಕ್ತ, ಅಶ್ವಕ್ರಾಂತೆ, ರಥಕ್ರಾಂತೆ ಅಂತ, ನಾನು ಅದನ್ನೆಲ್ಲ ಅಂದ್ರೆ ಇದನ್ನೆಲ್ಲ ಅಲ್ಲ, ಅಶ್ವಕ್ರಾಂತಿ ಮಂತ್ರವನ್ನು ಎಲ್ಲಿ ಬಳಸಿದ್ದಾರೆ, ಮೃತ್ತಿಕಾ ಸ್ನಾನಾದಿಗಳಲ್ಲೆಲ್ಲ ಹೇಗೆ ಅದನ್ನು ಉಪಯೋಗಿಸಿಕೊಂಡಿದ್ದಾರೆ ಅಂತ ವೇದಗಳು ಪುರಾಣಗಳು ತಿಳಿಸಿವೆ ಎನ್ನುವುದನ್ನು ನಾನು ಕೊಟ್ಟಿದ್ದೇನೆ ಸಂಧ್ಯಾ ಸಮೀಕ್ಷೆ. ಅಶ್ವಸೂಕ್ತೇನ, ಗೋಸೂಕ್ತೇನ, ಶುದ್ಧವರ್ಣೇನ ಚ ಆತ್ಮನಃ, ಮತ್ತೆ ಒಳ್ಳೆಯ ಅಕ್ಷರಗಳಿಂದ ಅಂದ್ರೆ ಅಕಾರಾದಿ ಕ್ಷಕಾರಗಳಿಂದ, ಅಮ್ಮಜಾಯನಮ, ಆನಂದಾಯನಮ, ಇಂದ್ರಾಯನಮ ಅಂದ್ರೆ ಎಲ್ಲ ಮಂತ್ರಗಳು ಇಲ್ಲಿ ಅಷ್ಟಮಹಾಮಂತ್ರಗಳು ಉಪಯೋಗಕ್ಕೆ ಉಂಟು. ವಿಶೇಷತೆ ಪ್ರಣವವನ್ನು ಹೇಳಲಿಕ್ಕುಂಟ, ಹಾಗೆ ಹೇಳಿ ಆಗಿದೆ. ಇನ್ನು ಮುಂದೆ ನೋಡುವ ಪ್ರಣವದ ಒಂದು ವೈಶಿಷ್ಟ್ಯ ಬರ್ತದೆ ಕೊನೆಗಿರುವ. ವ್ಯಾಹೃತಿಗಳು ಬಂತ, ಅದನ್ನು ನೋಡು, ಯೋಚನೆ ಮಾಡು. ಇದು 2ನೇದು ಮಂತ್ರ ಪ್ರಣವ ವ್ಯಾಹೃತಿ. ಅದರೊಟ್ಟಿಗೆ ಅಷ್ಟಾಕ್ಷರ ನಾರಾಯಣ ಮಂತ್ರ, ನಾರಾಯಣ ಅಷ್ಟಾಕ್ಷರ, ವಾಸುದೇವ ದ್ವಾದಶಾಕ್ಷರ, ವಿಷ್ಣು ಷಡಕ್ಷರ. ಈ 3 ಮಂತ್ರವನ್ನು 3 ಸರ್ತಿ ಮುಳುಗುವಾಗಿ ಹೇಳಲಿಕ್ಕೆ ಉಂಟು. ಇದು ಬೇರೆ ಕಡೆಯೂ ಬಂದಿದೆ, ಕೊಟ್ಟಿದ್ದೇನೆ. ದುಷಡಷ್ಟ ಷಡಕ್ಷರೈಹಿ ಅಂತ ತ್ರಿರ್ನಿಮಜ್ಯ ಅಂತ. ಇದು 3 ಸಹ ಮುಖ್ಯವಾಗಿ ಅಷ್ಟಮಹಾಮಂತ್ರದಲ್ಲಿ ಸೇರುತ್ತದೆ. ಅದರೊಟ್ಟಿಗೆ ಪ್ರಣವ ಮತ್ತೆ ವ್ಯಾಹೃತಿ. ಹಾಗಾದರೆ ಪ್ರಣವ, ವ್ಯಾಹೃತಿ, ಅಷ್ಟಾಕ್ಷರ, ವಿಷ್ಣು ಷಡಕ್ಷರ ಮತ್ತೆ ದ್ವಾದಶಾಕ್ಷರ ಮಂತ್ರಗಳು. ಇದರ ನಂತರದಲ್ಲಿ ಅಜಾಜಿಗಳು, ಪ್ರಣವದ 8 ರೂಪಗಳಿಂದ ಅಭಿವ್ಯಕ್ತಗೊಂಡ 51 ಅಕ್ಷರ, 51 ಅಕ್ಷರಗಳು, ಅದರ ರೂಪ ವಿಶೇಷಗಳು. ಅದರೊಟ್ಟಿಗೆ ಪ್ರಣವದಿಂದ ಮತ್ತೆ 3 ಹೊರಟದ್ದು 3 ವರ್ಗದ ಪುರುಷ ಸೂಕ್ತ ಬೇರೆ ಉಂಟು. ಹಾಗೆಯೇ ಮತ್ತೆ ಗಾಯತ್ರಿ, 3 ಪಾದದ ಗಾಯತ್ರಿ ಇಲ್ಲೇ ಸೇರಿಕೊಳ್ತದೆ. ಇದು ಅಷ್ಟ ಮಹಾಮಂತ್ರಗಳು. ಇಷ್ಟರ ವಿನಿಯೋಗ ಉಂಟು ನೋಡಿ.
ಪ್ರಣವ ವ್ಯಾಹೃತಿ ಗಾಯತ್ರಿ ಒಟ್ಟಿಗೆ ವಿನಿಯೋಗ ಬಂತ. ಪ್ರೋಕ್ಷಣೆಯಲ್ಲಿ ಇಲ್ಲಿ ಎಲ್ಲ ಸೇರಿದ ಮೂರು ಮುಳುಗುವಾಗ ಮೂರು ಮಂತ್ರಗಳು ಬಂತ, ಆರಾಯ್ತಾ. ಇನ್ನು ವಿಷ್ಣು ಸೂಕ್ತ ಪುರುಷ ಸೂಕ್ತದಲ್ಲಿ ಸಿಂಚನೆಯನ್ನು ಹೇಳಿ ಆಯ್ತಾ. ಪುರುಷ ಸೂಕ್ತ ಒಂದು ಮಹಾಮಂತ್ರದಲ್ಲಿ ಸೇರ್ತದೆ. ಹಾಗೆ ಒಂದು ಸೇರಿ 8. ಅದರೊಟ್ಟಿಗೆ ವಿಶೇಷವಾದ ಚಿಂತನೆಯಲ್ಲಿ ಒಂದು ಗಾಯತ್ರಿಯ ಬಹಳ ದೊಡ್ಡ ಮೂರ್ತಿ ಅದು ಉಪಾಸನೆಯಲ್ಲಿ, ಅದರ ಸಾರ ಅದು. ಹಾಗೆ 3 ಪಾದ 3 ವರ್ಗ ಹೀಗೆ ಇಷ್ಟನ್ನು ಉಪಯೋಗಿಸಿಕೊಂಡು ಸ್ನಾನ ಮಾಡಲಿಕ್ಕೆ ಉಂಟು ಅಂತ ಉಲ್ಲೇಖ ಮಾಡಿದ್ದಾರೆ. ಗಾಯತ್ರಿಯ ಸ್ಥಾನದಲ್ಲಿ ಪುರುಷ ಸೂಕ್ತ ಕೂತಿದೆ ವಾಸ್ತವವಾಗಿ ವಿಶೇಷವಾದಂತಹ ಚಿಂತನೆಯಲ್ಲಿ. ಹೀಗೆ ಪ್ರೋಕ್ಷಣೆ ಮಾಡಿಕೊಳ್ಳಲಿಕ್ಕೆ ಉಂಟು ಅಂತ ಹೇಳಿದ್ರು. ಮತ್ತಿನ್ನೊಂದು ವಿಶೇಷ ಅಂಶವನ್ನು ಸ್ನಾನದಲ್ಲಿ ಹೇಳ್ತಾರೆ, ಗಮನಿಸಬೇಕಾದ್ದು. ಕೃಷ್ಣ ಹೇಳುತ್ತಾನೆ, ಸ್ಥಿತ್ವಾಂತಹ ಸಲಿಲೆ ಸೂಕ್ತಂ ಜಪೇತ್ವಾಚ ಅಗಮರ್ಷಣಂ. ನೀರಿನಲ್ಲಿ ಇದ್ದುಕೊಂಡು ಅಗಮರ್ಷಣ ಸೂಕ್ತವನ್ನು ಹೇಳಬೇಕು. ಒಳಗಿದ್ದುಕೊಂಡು ಮೃತಂಚ ಸತ್ಯಂಚ ಅಭಿಯುದ್ಧ ತಮಸೋದ್ಯ ಜಾಯತ ಅಂತ ಭಗವಂತನ ಸೃಷ್ಟಿಯಾದಿಗಳ ಲೀಲೆಗಳನ್ನು ಅನುಸಂಧಾನ ಮಾಡಲಿಕ್ಕೆ ಉಂಟು. ಹಾಗಾಗಿ ಆ ಮಂತ್ರಗಳನ್ನು ನೀರಿನಲ್ಲಿ ಇದ್ದುಕೊಂಡೇ ಹೇಳಲಿಕ್ಕೆ. ಆಗ ಶ್ವಾಸವನ್ನು ಎಳೆದಿಟ್ಕೊಳ್ಬೇಕು, ಬಿಡ್ಲಿಕ್ಕಿಲ್ಲ. ಮುಳುಗಿರುವಾಗ ಮುಳುಗಿ ಅಭ್ಯಾಸ ಇದ್ದವರಿಗೆ ಗೊತ್ತು. ಮುಳುಗಿದವರೇನು ಬಾಯಿಯನ್ನು ತೆರೆದಿರುವುದಿಲ್ಲ, ಮೂಗಿನೊಳಗೆ ನೀರು ಹೋಗ್ತಾ ಇರುವುದಿಲ್ಲ, ಕಣ್ಣಿನಲ್ಲಿ ಏನಾಗುವುದಿಲ್ಲ, ಕಿವಿಯ ಪ್ರಶ್ನೆ ಇಲ್ಲ ಅವರಿಗೆ. ಅಭ್ಯಾಸ ಆದವರಿಗೆ ಆರಾಮವಾಗಿ ಮುಳುಗಿ ಹೇಳ್ತಾರೆ ನೀರಿನಲ್ಲಿ, ಸಹಜವಾಗಿ ಶ್ವಾಸವನ್ನು ಕಂಟ್ರೋಲ್ ಮಾಡಿಕೊಂಡಿರ್ತಾರೆ. ಕೃಷ್ಣ ಹೇಳ್ತಾನೆ, ನೀರಿನೊಳಗೆ ಕೂತು ಅಗಮರ್ಷಣ ಸೂಕ್ತ ಚಿಂತನೆ ಆಗಲಿ ಅಂತ. ಇದು ಇತಿಹಾಸ ಉಂಟಲ್ಲ. ಮೊದಲಿಗೆ ಕೃಷ್ಣ ಈ ಮಂತ್ರ ಹೇಳಿ ಚಿಂತನೆ ಕೊಡೋ ಮುಂಚೆ ಅಕ್ರೂರ ಮಾಡ್ತಿದ್ದ. ಆದ್ರೆ ಅಕ್ರೂರ ಮಾಡುವಾಗ ಯಾವತ್ತು ಶೇಷನನ್ನು ನೋಡ್ತಿದ್ದ. ಕೃಷ್ಣನ ಕರ್ಕೊಂಡೋಗೋ ದಿವಸ ಮಧುರೆಗೆ ಕಂಸನ ಸಂಹಾರಕ್ಕಾಗಿ ಬಿಲ್ಲಹಬ್ಬಕ್ಕಾಗಿ ಆವತ್ತು ದಾರಿಯಲ್ಲಿ ಅವ ಯಮನೆಯಲ್ಲಿ ಬಿಂದು ನೋಡುವಾಗ ಮಂತ್ರ ಹೇಳುವಾಗ ಸ್ನಾನಕ್ಕೆ ಕೂತಾಗ ಒಳಗೆ ಶೇಷನಲ್ಲಿ ಕೃಷ್ಣನನ್ನು ನೋಡ್ತಾ ಇದ್ದಾನೆ. ಮೇಲೆದ್ದು ಬಂದು ಮತ್ತೆ ನೋಡಿಕೊಂಡ, ಇದ್ದಾರೋ ರಥದಲ್ಲಿ ಚೇಷ್ಟೆಯ ಬಾಲಕರು ನೀರೊಳಗೆ ಬಿದ್ದಿದ್ದಾರೋ ಅಂತ. ಮತ್ತೆ ನೋಡಿದ್ರೆ ಯಥಾ ಪ್ರಕಾರ ರಥದಲ್ಲಿ ಇದ್ದಾರೆ ಕಲ್ಲಲ್ಲಾಡಿಸ್ತಾ. ಮತ್ತೆ ಪುನಃ ಮುಳುಗಿ ಸ್ತೋತ್ರ ಹೇಳ್ತಾ ಸೂತದೊಡ್ಡಿಗೆ ಭಗವಂತನನ್ನು ಕಾಣ್ತಾ ಕೂತಿದ್ದಾನೆ. ಅಕ್ರೂರ ಮತ್ತೆ ಮೇಲೆ ಬಂದಿದ್ದಾನೆ. ಆನ್ನಿಗೆ ಮುಗಿಸಿ ಕೃಷ್ಣನಲ್ಲಿ ಕೇಳುತ್ತಾನೆ. ಕೃಷ್ಣನಲ್ಲಿ ಬಂದಾಗ ಕೃಷ್ಣನಿಗೆ ಕೇಳ್ತಾನೆ, ಏನು ಗೋಜಿತ್ತ ಇವತ್ತು ಅಂತ. ಏನ್ ಸ್ವಾಮಿ, ಏನೆಲ್ಲ ನೋಡಿದೆ, ಏನೆಲ್ಲ ಕಾಣಿಸಿದೆ ನೀನು ಅಂತ ಹೇಳಿ ಬಹಳ ಸಂಭ್ರಮಿಸ್ತಾನೆ. ಯಾಕೆಂದ್ರೆ ಅಕ್ರೂರ ಆಗತಾನೆ ಹಿಂದಿನ ದಿನ ಕೃಷ್ಣನಲ್ಲಿಗೆ ನಡೆದಾಗ ಹೊರಟಾಗ್ಲೇನೆ ಸಂತೋಷಪಟ್ಟಿದ್ದ ಕಂಸನಲ್ಲಿ. ದೇವರನ್ನು ನೋಡ್ಲಿಕ್ಕೆ ಉಂಟು ನೋಡಿ. ಇನ್ನೂ 10 ವರ್ಷದ ಹುಡುಗ ಕೃಷ್ಣ ಆಗ್ಲೇ ದೇವರನ್ನು ನೋಡ್ಲಿಕ್ಕೆ ಹೊರಟಿದ್ದ ಅಕ್ರೂರ. ಗೋಕುಲದಲ್ಲಿ ಎಲ್ಲ ಇದ್ದ ಪುಟ್ಟ ಹೆಜ್ಜೆಗಳು ದನದೊಟ್ಟಿಗೆ ಇದ್ದದ್ದು ಚಕ್ರಶಂಕಾಂಕಿತವಾದದ್ದು ನೋಡಿ ಹೊರಳಿಕೊಂಡು ಬಂದವ. ಕೃಷ್ಣನ ಹೆಜ್ಜೆಯನ್ನು ಮೆಟ್ಟಬಾರದು ಅಂತ ಹೊರಳಾಡಿಕೊಂಡು ಬಂದಿದ್ದಾನೆ. ಅದಕ್ಕೆ ಕೃಷ್ಣ ಅವನಿಗೆ ತನ್ನ ದರ್ಶನ ಮಾಡಿಸಿದ. ಮರುದಿನವೇ ಕೊಟ್ಟ ಫಲ ನೋಡಿ. ಆದ್ರಿಂದ ಮುಳುಗಿಕೊಂಡು ಅಗಮರ್ಷಣ ಸೂಕ್ತವನ್ನು ಹೇಳಿ ದೇವರ ಸೃಷ್ಟಿ ವೈಭವವನ್ನು ಚಿಂತನೆ ಮಾಡಿ ಅಂದ್ರು. ಹಾಗೆ ಒಳಗೆ ಕೂತು ಅಷ್ಟೊತ್ತಿನ ಕತೆ ಆಗುವುದಿಲ್ಲ. ಆದ್ರೆ ಅದಕ್ಕೆ ಹೇಳ್ತಾರೆ, ಹಾಗಾದ್ರೆ ಒಂದು ಕೆಲಸ ಮಾಡಿ ಅಂತ. ಸವ್ಯಾಹೃತಿಕಾಂ ಸಪ್ರಣವಾಂ ಗಾಯತ್ರೀಂ ಪ್ರಜಪೇತ್. ಪುನಃ ಗಾಯತ್ರಿಯನ್ನು ಹೇಳಿ ವ್ಯಾಹೃತಿಯೊಂದಿಗೆ ಪ್ರಣವದೊಂದಿಗೆ ನಿತ್ಯ ಜಪ ಮಾಡುವ ಮಂತ್ರವನ್ನೇ ನೀರೊಳಗೆ ಕೂತು ಹೇಳಿಬಿಡಿ. ಕಷ್ಟ ಕಂಡ್ರೆ ಅಭ್ಯಾಸ ಆಗುವುದಾದ್ರೆ ಇನ್ನು ಮುಂದೆ ಹೋಗ್ತಾನೆ ಕೃಷ್ಣ. ಆಶ್ವಾಸ ಮೋಕ್ಷಾತ್ ಪ್ರಣವಂ ಜಪೇದ್ವಾ ಮಾಮನುಸ್ಮರ. ಕೊನೆ ಪಕ್ಷ ಓಂ ಹೇಳಿಕೊಂಡಾದ್ರೂ ಮುಳುಗಿರಿ ಅಷ್ಟೊತ್ತಾದ್ರು. ಮತ್ತೆ ಮೇಲೆ ನೀರೊಳಗೆ ಭಗವಂತನ ಚಿಂತನೆ ಮಾಡಲಿಕ್ಕೆ ದೇವರು ಹೇಳಿಕೊಡ್ತಾ ಇದ್ದಾನೆ. ಪ್ರಣವವನ್ನು ಹೇಳಿ, ವ್ಯಾಹೃತಿಯನ್ನು ಹೇಳಿ, ಗಾಯತ್ರಿಯನ್ನು ಹೇಳಿ, ಅಗಮರ್ಷಣ ಸೂಕ್ತವನ್ನಾದ್ರೂ ಹೇಳಿಕೊಳ್ಳಿ. ನೀರೊಳಗೆ ಕೂತು ಎಷ್ಟೊತ್ತು ನೀರೊಳಗೆ ಕೂತ್ಕೊಂಡು ಜಪ ಮಾಡ್ತೀರಿ ಅಂತ, ದೇವರ ಎಚ್ಚರ ಮಾಡಿಕೊಳ್ತೀರಿ ಅಂತ. ಯಾಕೆ ನೀರೊಳಗೆ ನಾರಾಯಣ ಇದ್ದಾನೆ. ಈ ಪ್ರಕಾರ ಅದ್ದೂರಿಯಾಗಿ ಒಂದು ಸಿಂಚನೆ ಮಾಡುವುದನ್ನು ಪ್ರೋಕ್ಷಣೆ ಮಾಡುವುದನ್ನು ಹೇಳಿಕೊಟ್ಟ. ತಲೆ ಮೇಲೆ ನೀರನ್ನು ಹಾಕೊಳ್ಳಿಕ್ಕುಂಟು ಸ್ನಾನ ಮಾಡಿದ್ದ ನಂತರ ಪ್ರೋಕ್ಷಣೆ. ಅದು ಹೇಗೆ ಮಾಡಿಕೊಳ್ಳಿಕ್ಕೆ ಅಂತ ಶಂಖಮುದ್ರೆಯಲ್ಲಿ ಎಲ್ಲ ಹೇಳಿಕೊಳ್ಳುವುದನ್ನೆಲ್ಲ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಬರೆದಿದ್ದೇನೆ. ಹಾಗೆ ಇಲ್ಲಿ ವಿಶೇಷವಾಗಿ ಮುಳುಗಿದ್ದುಕೊಂಡು ಭಗವಂತನ ಚಿಂತನೆ ಮಾಡಲಿಕ್ಕೆ ಹೇಳಿಕೊಟ್ಟ. ಮದ ಉತ್ಪಲುಪ್ತಿಯ ತೀರ ಮಾಸಾದ್ಯ ದೌತೆ ಶುಕ್ಲೇ ಚ ವಾಸಸಿ ಶುದ್ಧೇ ಚ ಆಚಾದೇತ್ ಕಕ್ಷೆ. ಮೇಲೆ ಬಂದ ಬಳಿಕ
ದಡದಲ್ಲಿ ಕೂತು 2 ಬಟ್ಟೆಯನ್ನು ಶುದ್ಧವಾದ್ದನ್ನು, ಬಿಳಿಯಾದ್ದನ್ನು, ಸ್ವಚ್ಛವಾದ್ದನ್ನು, ದೇಹ ಸ್ವಚ್ಛವಾಗಿದೆ ಅಲ್ಲ ಈಗ, ಆದ್ರಿಂದ ಅದಕ್ಕೆ ಹೇಳಿದ್ದು ಹಳೆ ಬಟ್ಟೆ ತೊಡಬೇಡಿ ಮಿಂದ ಬಳಿಕ ಅಂತ. ಅದು ಮತ್ತೆ ದೇಹ ಹೇಸಿಗೆ ಆಗತ್ತೆ ಅಂತ ವೈದ್ಯ ಶಾಸ್ತ್ರ ಒಪ್ಪುವುದಿಲ್ಲ. ಅದರಲ್ಲಿ ಒಂದಿಷ್ಟು ಒಗೆಯದ ಬಟ್ಟೆ ಇದ್ರೆ ನಾವು ಮಿಂದು ಬಂದವರು ಅದನ್ನು ಹಾಕೊಂಡ್ರೆ ಅದರಲ್ಲಿದ್ದ ಮತ್ತೊಂದಿಷ್ಟು ಬ್ಯಾಕ್ಟೀರಿಯಾಗಳು ಮೈಯನ್ನು ಅಂಟಿಕೊಳ್ಳುತ್ತವೆ ಅಂತ. ಹಾಗೆ ಆಗದಿರಲಿ ಎನ್ನುವ ನೆಲೆಯಲ್ಲಿ ಮಿಂದ ಬಳಿಕ ಸ್ವಚ್ಛವಾದ ಬಟ್ಟೆಯನ್ನು ಹಾಕೊಳ್ಳಿ, ಶುದ್ಧವಾದ್ದನ್ನು ಮತ್ತೆ ಬಿಳಿಯನ್ನು ಒಪ್ಪಿಕೊಳ್ಳಿ ಅಂತ ಕೃಷ್ಣ ಹೇಳ್ತಾನೆ. ಕಲರಿಗೂ ಒಂದು ಬೆಲೆ ಉಂಟು ಇಲ್ಲಿ ಅಂತ. ಸ್ವಚ್ಛ ಸತ್ವ ಎನ್ನುವುದಲ್ಲಿ ಬಿಳಿಯ ಅಂಶಗಳನ್ನು. ಕಕ್ಷೇನು ಗುರಿಯಾದ ಪರಿಭಾಷಕಂ, ಸೊಂಟದಲ್ಲಿ ಕಟ್ಟಿಕೊಳ್ಳುವಾಗಿರಬೇಕದು. ಮತ್ತೆ ಕಟ್ಟಿಕೊಳ್ಳಿಕ್ಕೆ ಬೀಳ್ತದೆ ಹೇಳಿಕೊಂಡು ನಾನು ಬೆಲ್ಟ್ ಹಾಕ್ತೇನೆ ಹೇಳಿದ್ರೆ ಅದಾಗುವುದಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಅಂದ್ರೆ ಕಚ್ಚವಾದ ಹಾಗೆ ಸೊಂಟದಲ್ಲಿ ಹಾಕಿಕೊಳ್ಳುವ ವ್ಯವಸ್ಥೆ, ಅಥವಾ ಅವನು ಹೇಳಿಕೊಳ್ಳುವಾಗೆ ಅನುಗುರಿಯಾದ ಪರಿಭಾಷಕ ಕಕ್ಷೆ ಅಂತ ಕಟ್ಟಿಸೂತ್ರಕ್ಕೆ ಅನುಗುಣವಾಗಿ ಅಂದ್ರೆ ಅವನು ಗೋಪಿನ ಹೇಳಿದಾಗ ಆಗ್ತದೆ. ಈಗ ಅದಕ್ಕೆಲ್ಲ ಪ್ರಮಾಣ ಹಾಕಿದ್ದೇನೆ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ. ಕಟ್ಟಿಸೂತ್ರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿಕ್ಕೆ ಅಂದ್ರೆ ಕಟ್ಟಿಸೂತ್ರಕ್ಕೆ ಹಾಕಿಕೊಳ್ಳುವಂಥದ್ದು ಗೋಪಿನ ಮಾತ್ರ ಅಲ್ಲ, ಮತ್ತೆ ಮತ್ತೊಂದು ಬಟ್ಟೆ ಕೈ ಹಿಡಿಲಿಕ್ಕೆ ಕರವತ ಅಥವಾ ಮೇಲಿನ ಹೊದಿಕೆಯಾಗಿ ಹಾಕೊಳ್ಳಿಕ್ಕೆ. ಮತ್ತೆ ಯಾವ ಕಾಲಕ್ಕೂ ಪಾಶೇನ ವದ್ವಾ ಕಕ್ಷೇಯತ್ ಕುರುತೆ ಕರ್ಮ ವೈದಿಕಂ ರಾಕ್ಷಸಾಹ ದಾನವಾಹ ದೈತ್ಯಾಹ ತದ್ ವಿಲುಂಬಂತಿ ಹರ್ಷಿತ. ಒಂದೊಮ್ಮೆ ನೀವು ಸೊಂಟಕ್ಕೆ ಅಡ್ಡಗಟ್ಟಿ ಬಟ್ಟೆಯನ್ನು ಅದರ ಮೇಲೆ ಪಟ್ಟಿ ಹಾಕಿ, ಪಟ್ಟಿ ಅಂದ್ರೆ ಬೆಲ್ಟ್ ಹಾಕಿ ಒಂದೊಮ್ಮೆ ನೀವು ಬಟ್ಟೆಯನ್ನು ಕಟ್ಟಿಕೊಳ್ಳುವುದಾದ್ರೆ ಅದು ರಕ್ಕಸರಿಗೆ ಭಾರಿ ಇಷ್ಟ ಅಂತೆ, ದಾನವರಿಗೆ ಇನ್ನು ಖುಷಿ ಅಂತೆ, ದೈತ್ಯರಿಗಂತೂ ಆಗ್ಬೋದಂತೆ. ಅದೆಂತ ಮಾರೇ 3 ಒಂದೇ ಹೇಳಿದಾಗುಂಟು. ರಾಕ್ಷಸ, ದಾನವ, ದೈತ್ಯ ತದ್ ವಿಲಂಬಂತೆ ಹರ್ಷಿತ. ಖುಷಿಪಟ್ಟು ನೀವು ಮಾಡಿದ ಪುಣ್ಯವನ್ನು, ಒಳ್ಳೆ ಕೆಲಸವನ್ನೆಲ್ಲ ಅವರು ಅಪಹಾರ ಮಾಡ್ತಾರೆ ಅಂದ್ರೆ ಅದು 3 ಯಾಕೆ ಹೇಳಿದ್ರೆ 3 ಜನರು ತಾಮಸರೇ, ವಿಷಯ ಅಲ್ಲ. ಅದರಲ್ಲಿ ಗ್ರೇಡೇಷನ್ಸ್, ತಾಮಸರು, ತಾಮಸ ರಾಜಸರು, ತಾಮಸ ಸಾತ್ವಿಕರು ಅಂತ. ಎಲ್ಲ ಆಗುವುದು ಹಾಳೆ ನೋಡಿ ಹೇಳಿದ್ದು. ಬಟ್ಟೆಯನ್ನು ಒಂದೊಮ್ಮೆ ಸೊಂಟಕ್ಕೆ ಕೌಪೀನದಂತೆ ಅಥವಾ ಕಚ್ಚದಂತೆ ಕವರ್ ಮಾಡಿಕೊಳ್ಳದೆ ಒಂದೊಮ್ಮೆ ಕಟ್ಟಿಕೊಂಡ್ರೆ ಅನಾಹುತದ ಕತೆ ಹೇಳ್ತಾರೆ. ಬಟ್ಟೆಯನ್ನಾಗಿ ಬೆಲ್ಟ್ ಆಗಿ ಅಡ್ಡಕ್ಕೆ ಬಿಟ್ಟುಕೊಂಡು ಹೋದ್ರೆ, ಬಟ್ಟೆಯನ್ನು ನೇರಕ್ಕೆ ನಿಲ್ಲಿಸಿ ಬಿಟ್ರೆ ಅದು ಅಶಾಸ್ತ್ರೀಯ, ಅದು ಸಮ ಅಲ್ಲ, ಅದು ದೈತ್ಯರ ಲಕ್ಷಣ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಹೀಗಾಗಿ ನಾವು ಇದನ್ನು ಹೇಗೆ ಬೇಕಾದ್ರೆ ಅರ್ಥ ಮಾಡಿಕೊಂಡು ಜನರಿಗೆ ತೋರಿಸಲಿಕ್ಕೆ ಬರ್ತದೆ, ಗೊತ್ತಾಗತ್ತೆ. ಇದು ಡ್ರೆಸ್ ಕೋಡ್ ಅಂತ ಅರ್ಥ ಆಗುತ್ತೆ. ಈಗ ಹೇಗಿರಬೇಕು ಮನುಷ್ಯ ಎನ್ನುವುದಕ್ಕೆ ಉತ್ತರ ಕೊಟ್ಟದ್ದು. ಅನ್ನು ಸೊಂಟಕ್ಕೆ ಕಟ್ಟಿಕೊಂಡು ಬಟ್ಟೆಯನ್ನು ನಿಲ್ಲಿಸಿಕೊಳ್ಳೋದು ಬೇಡ, ನೀನೇ ಕಟ್ಟಿಕೊಂಡು ಕೂತ್ಕೊಳ್ಳುವಾಗೆ ಸೊಂಟದಲ್ಲಿ ಇರಬೇಕು ಅಂತ ಹೇಳುವ ಲಕ್ಷಣ ಅದಾಗ್ತದೆ. ಮತ್ತೆ ಹೇಳ್ತಾನೆ ಅವನು, ತತ ಪ್ರಕ್ಷಾಲ್ಯ ಪಾದೌಚ ಹಸ್ತೌಚೈವ ಮೃದಾ ಶನೈಹಿ. ಬಟ್ಟೆ ಕಟ್ಟಿಕೊಂಡ ನಂತರ ಕೈಕಾಲು ತೊಳಿಲಿಕ್ಕೆ ಉಂಟು. ಎಷ್ಟೋ ಜನ ಗೊತ್ತಿಲ್ಲ ಸಂಗತಿ ಇದು. ಆಯ್ತಲ್ಲ, ಬಟ್ಟೆ ಹಾಕಿ ಬಿಡುದು, ಒಣ ಬಟ್ಟೆಯನ್ನು, ಹೊಸ ಬಟ್ಟೆಯನ್ನು, ಶುದ್ಧ ಬಟ್ಟೆಯನ್ನು ಕಟ್ಟಿಕೊಂಡ್ರು. ಕಟ್ಟಿಕೊಂಡ ಬಳಿಕವೂ ಮತ್ತೆ ಕೈಕಾಲು ತೊಳಿಲಿಕ್ಕೊಂಡು ಅಂದಾನೆ ಕೃಷ್ಣ. ನೋಡಿ, ಮತ್ತೆ ಒದ್ದೆ ಆಗ್ತದೆ, ಎಲ್ಲ ಒರೆಸಿಕೊಂಡಿದ್ದೇವೆ ಅಂತ ಹೇಳಿ ಜನರೆಲ್ಲ ಮೆಚ್ಚಿಕೊಳ್ಳುತ್ತಾರೆ. ಬಟ್ಟೆ ತೊಟ್ಟ ಬಳಿಕವೂ ಕೈಕಾಲು ತೊಳಿಲಿಕ್ಕುಂಟು ಎನ್ನುವುದನ್ನು ನಾನು ಆವತ್ತೇ ಸಂಧ್ಯಾ ಸಮೀಕ್ಷೆಯಾಗಿ ತೋರಿಸಿದ್ದೆ. ಎಷ್ಟು ಅಂಶಗಳೆಲ್ಲ ಗುರುತಿಸ್ಲಿಕ್ಕುಂಟು, ಎಷ್ಟು ಕಡೆಯಲ್ಲೆಲ್ಲ ನಾವು ಸ್ನಾನದ ಮಡಿಯಲ್ಲಿ ಸೋಲ್ತಾ ಇದ್ದೇವೆ ನೋಡಿ. ವಿದ್ಯುಕ್ತ ಸ್ನಾನ, ಅತಕಾಚಾರ ಸ್ನಾನ ಕುರಿಯ ಯಥಾವಿಧಿ ಹೇಳಿದ್ರು, ಹೇಳಿದಾಗಿ ಮಾಡುವ ಅಂತಾನೆ. ನಮಗೆ ಅದು ಒಂದಿಲ್ಲ. ನಮ್ಮಲ್ಲಿ ಒಂದು ಅಯೋಗ್ಯತನ ಏನು ಕೇಳಿದ್ರೆ, ಹೇಳಿದ್ದನ್ನು ಕೇಳುವುದಿಲ್ಲ ಅಂತ ಒಂದು, ನಾವಾಗಿ ಕಲಿಯುವುದಿಲ್ಲ ಅಂತ ಇನ್ನೊಂದು. ನಮಗಾಗಿ ಬರ್ತದ, ಬರುವುದಿಲ್ಲ, ನಾವಾಗಿ ಬುದ್ಧಿವಂತರ ಅಲ್ಲ. ಸರಿ, ಇನ್ನೊಬ್ಬರಿಂದ ಅದು ಕೇಳುವ ಯೋಗ್ಯತೆ ಉಂಟಾ? ಇಲ್ಲ. ಹೇಳಿದ್ದನ್ನು ಒಪ್ಪಿಕೊಳ್ಳುತ್ತೇವಾ? ಇಲ್ಲ. ಮತ್ತೆ ನಾವು ಅಲ್ಲ, ಮತ್ತೆ ಇಲ್ಲ. ನಾವಾಗಿ ಜ್ಞಾನಿಗಳು ಅಲ್ಲ, ಇನ್ನೊಬ್ಬರದ್ದು ಹೇಳಿದ್ದು ಕೇಳುವುದಿಲ್ಲ. ಆಗಾಗ ನಾವು ಉದ್ಧಾರ ಆಗುವುದು ಎಲ್ಲಿ? ಅದೇ, ಇದು ನಮ್ದು ಯೋಗ್ಯತೆ. ಹಾಗಾಗಿ ಕೃಷ್ಣ ಹೇಳುತ್ತಾನೆ, ಮತ್ತೆ ಕೈಕಾಲು ತೊಳೆಯಿರಿ, ಮೆಲ್ಲ ನಿಧಾನ ತೊಳ್ಕೊಳ್ರಿ ಅಂತಾನೆ. ಈಗ ಮೀಲಿಕ್ಕಿಲ್ಲ, ಹಾಗಾಗಿ ಮಣ್ಣಾಕಿಯೇ ತೊಳ್ಕೊಳ್ಳಿಕ್ಕೆ ಹೇಳಿಬಿಡ್ತಾನೆ. ಈಗ ಗಾಳಿ ನೀರಲ್ಲಿ ಅಲ್ಲ ಶುದ್ಧತೆ ಎಂದರೆ, ಮೃತ್ತಿಗೆ ಬಳಸುವಿಕೆಯನ್ನೇ ಕಾಲು ತೊಳಿಲಿಕ್ಕೆ ಹೇಳಿದ್ದವು. 2 ಕಾಲನ್ನು ಸಹ ಒದ್ದೆ ಮಾಡಿಕೊಳ್ಳಿಕ್ಕೆ ಉಂಟು ಅಂತ ನಿಧಾನ ಅನ್ನೋ ಮೂಲಕ ಎಲ್ಲ ಒಟ್ಟಿಗೆ ಮುಗುಳಿಗೆ ಮತ್ತೆ ಹೋಗುವುದಿಲ್ಲ, ಅಲ್ಲಿಗೆ ಮುಗಿದೋಯ್ತು. ಬಟ್ಟೆ ತೊಟ್ಟ ಬಳಿಕವೂ ವಿಶೇಷವಾದ ಪಾದ
ಪ್ರಕ್ಷಾಲನೆಯನ್ನು ತೊಳ್ಕೊಳ್ಳಿಕ್ಕೆ ಮಾಡಿಕೊಂಡು ಮತ್ತೆ ಆಚಮ್ಯ ಪುನರಾಚಾಮೇತ್ ಮತ್ತೆ 2 ಸತಿ ಆಚರಣೆ ಮಾಡಬೇಕು. ಬಟ್ಟೆ ತೊಟ್ಟದ್ದಕ್ಕೆ ಬಂದು ಕೂತ ತಕ್ಷಣ ಮೊದಲು ಮಾಡುವಂಥದ್ದು ಏನು ಕೇಳಿದ್ರೆ ಬಟ್ಟೆ ತೊಟ್ಟ ವೇಳೆಗೆ ಆಚರಣೆ ಮಾಡುದು. ಬಟ್ಟೆ ತೊಟ್ಟು ಯಾವಾಗಲೂ ಬಟ್ಟೆ ತೊಟ್ಟರೆ ಆಚರಣೆ ಮಾಡ್ಬೇಕೆನ್ನುವುದು ಕಡ್ಡಾಯ. ಇದು ಸ್ನಾನ ಮಾಡಿದ ನಂತರ ಅಂತಲ್ಲ, ಯಾವಾಗೆಲ್ಲ ಅವನು ಆಚಮನೆಯ ಪ್ರಾತಿನಿಧಿಯನ್ನು ಅಲ್ಲಿ ಕೊಟ್ಟಿದ್ದೇನೆ, ನೀವು ಓದಿಕೊಳ್ಳಿ ಏನಿರಲಿ. ಆಚಮ್ಯ ಪುನರಾಜಾಮೇತ್ ಪುನಃ ಸಾವಿತ್ರಿಯ ದ್ವಿಜ ಗಾಯತ್ರಿ ಮಂತ್ರ ಇತ್ಯಾದಿಯನ್ನು ಹೇಳಿಕೊಂಡು ಬಹಳ ಚಂದವಾಗಿ ಆಚಮನ ಮಾಡಿಕೊಂಡು ಮತ್ತೆ ಪ್ರಾಮುಖೋ ದಂಗ್ಮುಖೋ ವಾಪಿ ಧ್ಯಾಯನ್ ವೇದಾನ್ ಸಮಾಹಿತ. ಆಚಮನೆ ಮಾಡುವಾಗ ದಿಕ್ಕನ್ನು ಹೇಳ್ತಾನೆ ದೇವರು. ಒಂದೋ ಪೂರ್ವಕ್ಕೆ ಮೋರೆ ಹಾಕಿ ಆಚಮನೆ ಮಾಡಿ, ಇಲ್ಲ ಉತ್ತರಕ್ಕೆ ಮೋರೆ ಹಾಕಿ ಆಚಮನೆ ಮಾಡಿ. ವೇದಾನ್ನ ಧ್ಯಾಯನ್ನ ಸಮಾಹಿತ, ವೇದವನ್ನು ಯೋಚನೆ ಮಾಡ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ ಒಂದೊಂದಕ್ಕೆ. ಪ್ರಥಮಂ ಪಿಬತಿ ಋಗ್ವೇದಂ ಪ್ರೀಣಾತಿ ಎಲ್ಲ ಆರಣ್ಯಕ ಬರವಣ್ಣದ ಗೆರೆಗಳೆಲ್ಲ ಉಂಟು. ನಾನು ಸುಮಾರು ಈಗೇನಾಗಲಿ ನೋಡಿದ್ದೇನು ಅಂತಲೂ ಬರೆದಿದ್ದೇನೆ ಬಿಡಿ. ಅದರಲ್ಲಿ ಸಂಧ್ಯಾ ಸಮೀಕ್ಷೆಯಲ್ಲಿ ಇದೆ, ರೆಫರೆನ್ಸ್ ಬುಕ್ಸ್ಗಳು ಅಂತ ಇದೆ. 10-25 ಆರಣ್ಯಕ ಬ್ರಾಹ್ಮಣಗಳನ್ನೆಲ್ಲ ನೋಡಿ ಇದಕ್ಕೇನು ಗೆರೆಗಳಿರ್ತವೆ, ಹೇಗೆ ವೇದಗಳು ಮಾತಾಡಿದಾವೆ ಅಂತ ಒಂದು ಕುತೂಹಲ. ಹಾಗೆ ಎಲ್ಲೆಲ್ಲ ಹಾಕಿದ್ದೇನೆ. ಮೊದಲ ಬಾರಿ ನೀರು ಕುಡಿದಾಗ ಅಂದ್ರೆ ಶಬ್ದ ಆಚಮನ ಮಾಡಿದಾಗ ಮೊದಲ ನೀರನ್ನು ಆಚಮನೆಯಲ್ಲಿ ಉಪಯೋಗಿಸಿಕೊಂಡಾಗ ಋಗ್ವೇದದ ದೇವರು ಸಂತೋಷ ಪಡ್ತಾರೆ. ಹಾಗಾಗಿ ತಲೆಯೊಳಗೆ ಋಗ್ವೇದವನ್ನು ಚಿಂತನೆ ಮಾಡಿ ಧ್ಯಾನ ಮಾಡಿ ಋಗ್ ಸ್ವರೂಪನಾದ ಭಗವಂತನ ಅನುಸಂಧಾನಕ್ಕೆ ತನ್ನಿ. ಹೀಗೆಲ್ಲ ಮಾತುಗಳು ಇವೆಲ್ಲ ಚೆನ್ನಾಗಿದೆ. ಕೃಷ್ಣ ಹೇಳುವಾಗ ಧ್ಯಾಯನ್ನ ವೇದಾನ್ನ ಸಮಾಹಿತ ಚಂದವಾಗಿ ಅಂದ್ರೆ ಒಂದು ಆಚಮನೆ ಮಾಡುವಾಗಲೂ ಒಂದು 3-4 ಗಂಟೆ ಬೇಕಾಗುತ್ತೇನೆ. ಕೆಲವೊಮ್ಮೆ ಯೋಚನೆ ಮಾಡ್ತಾ ಚಂದ ಮಾಡಿ ಹಾಗೋ ಹೀಗೋ ಹೆಚ್ಚು ಕಡಿಮೆ ಆಗದಂತೆ ಬಹಳ ಖುಷಿ ಇರ್ತದೆ. ಇರ್ಲಿ, ಜೀವನದಲ್ಲಿ ಒಂದನ್ನಾದ್ರೂ ನಾವು ಅರಗಿಸಿಕೊಂಡೇ ಆಯ್ತಲ್ಲ, ಮುಂದೆ ಇನ್ನೊಂದು ಜನ್ಮದಲ್ಲಿ ಅದ್ರ ಮುಂದೆ ಹೋಗ್ಬೋದು ನಾವು. ಇರ್ಲಿ, ಯಾವುದು ಒಂದು ಆಗದೇ ಇರುವುದಕ್ಕಿಂತ ಅದೊಂದು ವಿಶೇಷ ಅಲ್ಲ. ಅರಿತು ಒಳ್ಳೆಯುವುದೇನಲ್ಲಿ ತಪ್ಪಿಲ್ಲ. ಹಾಗಾಗಿ ಮಾಹಿತಿಯ ಪ್ರಪಂಚಕ್ಕಾಗಿ ಅದನ್ನೆಲ್ಲ ಹಾಕಿದ್ದೇನೆ, ಕೊಟ್ಟಿದ್ದೇನೆ. ನೋಡಿಕೊಳ್ಳಿಕ್ಕೆ ಆಗತ್ತೆ, ನೋಡುವಂತೆ ಬಹಳ ಸುಂದರವಾಗಿ ಸುಲಭವಾಗಿ ಸುಲಿದ ಬಾಳೆಹಣ್ಣಿನಂದದಿ ಅಂತ ಹೇಳಿಕೊಳ್ಳುವಾಗಿ ಇಟ್ಟಿದ್ದೇನೆ. ಇರ್ಲಿ, ಪ್ರಾಮುಖ ಉದಂಗ್ಮುಖ ಅಂತಾನೆ. ಒಂದು ಪೂರ್ವಕ್ಕೆ ಮೋರೆ ಹಾಕಿ ಆಚಮನೆ ಮಾಡಿದರೆ ಅಮೃತ ಆಚಮನೆ ಮಾಡಿದ ಹಾಗೆ ಫಲ, ಅಮೃತ ಕುಡಿದಂತೆ. ಅದೇ ಉತ್ತರ ಮುಖಕ್ಕೆ ಕೂತು ಆಚಮನೆ ಮಾಡಿದರೆ ಅದು ಸೋಮಪಾನ ಮಾಡಿದ ಹಾಗೆ. ಇವತ್ತು ಸೋಮ ಒಳ್ಳೆ ಸಿಗುವುದಿಲ್ಲ ಬಿಡಿ. ಸೋಮಯಾಗ ಎಲ್ಲಿ ಮಾಡ್ತಾರೆ? ಸೋಮಯಾಗ ಮಾಡಿದ ಸೋಮರಸವನ್ನು ಕುಡಿದ ಫಲ ಉತ್ತರಕ್ಕೆ ಹಾಕಿ ಆಚರಣೆ ಮಾಡಿದ ಹಾಗೆ. ಮತ್ತೆ ಒಂದೊಮ್ಮೆ ಪಶ್ಚಿಮಕ್ಕೆ ಮೊರೆ ಹಾಕಿ ಮಾಡಿದ್ರೆ ಉಪಯೋಗ ಆಗಲಿಲ್ಲ, ಆಚರಣೆ ಮಾಡಿದಂತೆ ಅಲ್ಲ, ಮತ್ತೆ ಮಾಡ್ಬೇಕು ಹೇಳ್ತಾರೆ ದೇವರು. ಮತ್ತೊಮ್ಮೆ ಮಾಡಲಿ, ಮತ್ತೆ ಪುನಃ ಪಶ್ಚಿಮಕ್ಕೆ ಮಾಡ್ಲಿಕ್ಕಿಲ್ಲ, ಪ್ರಯೋಜನ ಇಲ್ಲ. ಆಚರಣೆ ಮಾಡದಂತೆ ಆಯ್ತು. ಆದ್ರಿಂದ ಒಂದೊಮ್ಮೆ ಗೊತ್ತಿಲ್ಲದೆಯೋ ಹೆಚ್ಚು ಕಡಿಮೆಯಾಗಿಯೋ ಪಶ್ಚಿಮಕ್ಕೆ ತಿರುಗಿ ಮೋರೆ ಹಾಕಿಕೊಂಡು ಆಚಮನೆ ಮಾಡಿದ್ರೆ ಅದು ಮಾಡಬೇಕು. ಒಂದು ಪೂರ್ವಕ್ಕೆ ಒಂದು ಉತ್ತರಕ್ಕೆ. ಇಲ್ಲ ಅಪ್ಪಿತಪ್ಪಿ ಹೋಗಿ ದಕ್ಷಿಣಕ್ಕೆ ಮಾಡಿದ ಆಚಮನೆ ಏನ್ ಮಾಡಿದ ಅರ್ಥ? ದಕ್ಷಿಣಕ್ಕೆ ಮಾಡಿದ್ರೆ ನೆತ್ತರು ಕುಡಿದಂತೆ ಅಂತ ಹೇಳ್ತಾರೆ. ಏನ್ ಮಾಡುವ, ರುಧಿರಂ ಭವೇತು ಅಂತ ಈ ಪ್ರಮಾಣಗಳೆಲ್ಲ ಹಾಕಿದ್ದೇನೆ ಸಂಧ್ಯಾ ಸಮೀಕ್ಷೆ. ಕೃಷ್ಣ ಹೇಳುವಾಗ ಅರ್ಥ ಆಗ್ತದೆ ನಮಗೆ. ಪ್ರಾಮುಖೋ ದಂಗ್ಮುಖೋ ವಾಪಿ ಹೇಳುವಾಗ ಸ್ವಾರಸ್ಯ ಉಂಟು ಹೇಳ್ತಾನೆ. ಬೇರೆ ಕಡೆ ಮಾಡಿದ್ರೆ ಅಪಿ ಅಸ್ವಾರಸ್ಯ ಅಂತ ಅರ್ಥ. ಅಪಿ ಶಬ್ದ ಹಾಕಿದ ಹಾಗೆ ಬೇರೆ ಕಡೆ ಮಾಡಬೇಡ, ಇದು ಎರಡನ್ನು ಗಟ್ಟಿ ಮಾಡಿಕೋ ಅಂತ. ಪೂರ್ವ ಮತ್ತು ಉತ್ತರಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ನಮ್ಮ ಒಳ ಬೆಳಕು ಹಸನಾಗುವಂತೆ ಹೇಳಲಿಕ್ಕೆ ಇದು ಮಾಡಿದ ಸ್ಟ್ರಕ್ಚರ್ ಮೇಲೆ ನಿಂತದ್ದೀವಿ. ಟೋಟಲಿ ನಮ್ಮ ದೇಶದ ಮೇಲೂ ಅದು ವ್ಯಾಪ್ತಿಯನ್ನು ಪಡೀತದೆ. ಇಲ್ಲಿ ಇದು ದೇಶಾತೀತವಾಗಿ ಇದು ಪ್ರೋಸೆಸ್ ಆದ್ರಿಂದ ಇದು ವಿಷಯ ಬೇರೆ ಇರಲಿ. ಬಹಳ ಚಂದವಾಗಿ ಕೃಷ್ಣ ಮತ್ತೆ ಪುನಃ ಬಟ್ಟೆ ತೊಟ್ಟ ಬಳಿಕವೂ ವಾಸ್ತವವಾಗಿ ಆಚಮನೆ ಮಾಡಲಿಕ್ಕೆ ಮತ್ತೆ ಹೇಳ್ತಾನೆ. ಆಚಮನೆ ಮಾಡುವಾಗ ಎಲ್ಲಿರ್ತಿ ಕೇಳಿದ್ರೆ ಹೇಗಿರ್ತಿ ಅಂದ್ರೆ ಜಲೇ ಜಲಗತಃ ಶುದ್ಧ ಸ್ಥಳೇವ ಸ್ಥಳೇ ಸ್ಥಿತ ಅಂತ. ಈಗ ನೀವೊಂದೊಮ್ಮೆ ನೀರಿನಲ್ಲಿ ನಿಂತು ಆಚರಣೆ ಮಾಡಿದ್ರೆ ನೀರಿನಲ್ಲಿ ನಿಂತೆ ಮಾಡಿ, ನೆಲದಲ್ಲಿ ಕೂತು ಮಾಡಿದ್ರೆ ನೆಲದಲ್ಲಿ ಕೂತೆ ಮಾಡಿ. ನಿಂತರೆ ನೀರಿನಲ್ಲಿ, ಕೂತರೆ ನೆಲದಲ್ಲಿ. ಯಾಕೆ? ನೀರಿನಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನೆಲದಲ್ಲಿ ನಿಂತ್ಕೊಂಡು ಮಾಡ್ಲಿಕ್ಕೆ ಬರುವುದಿಲ್ಲ. ನೀರೇರುವುದಿಲ್ಲ, ನಾವೇರುವುದಿಲ್ಲ, ಹೌದಲ್ವಾ? ಹಾಗಾಗಿ ನೀರಿನಲ್ಲಿ ಆದ್ರೆ ಮೊಣವರೆಗೆ ನೀರಲ್ಲಿ ಇರಬೇಕು. ಇದ್ರೆ ಆಚಮನೆ ನೀರಿನಲ್ಲಿ ಮಾಡಲಿಕ್ಕೆ. ಕೂತ್ರೆ ನೀರಿಗಿಂತ ಮೇಲೆ ಕಾಲ ಹಾಕಿಕೊಂಡು ಕೂತು ಯಥಾ ಪ್ರಕಾರ ಆಚಮನೆ ಮಾಡಲಿಕ್ಕೆ. ಇಲ್ಲಿ ಕೃಷ್ಣ ಹೇಳುವ ರೀತಿ ನೋಡಿದ್ರೆ ಜಲೇ ಜಲಗತಃ ಶುದ್ಧ ಸ್ಥಳ ಏವ ಸ್ಥಳಸ್ಥಿತ ಉಭಯತ್ರ ಸ್ಥಿತಸ್ತಸ್ಮಾತ್ ಆಚಾಮೇತ್ ಆತ್ಮಶುದ್ಧಯೇ ಅಂತಾನೆ. ಎರಡು ಕಡೆಯಲ್ಲಿ ಇದ್ದು ಮಾಡಲಿಕ್ಕೆ ಉಂಟು ಅಂತ. ಎರಡು ಕಡೆ ಮಾಡಿದ್ರು ಆಚಮನೆಯಲ್ಲಿ ಭಂಗ ಇಲ್ಲ, ತಪ್ಪಿಲ್ಲ.
ನೀರಿನಲ್ಲಿ ನಿಂತು ಮಾಡ್ಲಿಯಾ, ನೆಲದಲ್ಲಿ ಕೂತು ಮಾಡ್ಲಿಯಾ ಅಂದ್ರೆ ನೀರಿನಲ್ಲಿ ನಿಂತು ಮಾಡು, ನೆಲದಲ್ಲಿ ಕೂತು ಮಾಡು. ಆದ್ರೆ ಜಾನು ದಗ್ನ ಜಲೇ ವಸನ್ ಅಂತ ಬೇರೆ ಪ್ರಮಾಣಗಳನ್ನೆಲ್ಲ ಕೊಟ್ಟಿದ್ದೇನೆ ನಾನು. ನೀರಿನಲ್ಲಿ ನಿಂತು ಮಾಡುವುದಾದ್ರೆ ಮೊಣಕಾಲು ಗಂಟಿನವರೆಗೆ ನೀರಿರಬೇಕಾಗ್ತದೆ ಎನ್ನುವುದು ಕಡ್ಡಾಯ. ಮೇಲೆ ಕೂತ್ರೆ ನೀರಿಗಿಂತ ಮೇಲೆ ಕಾಲು ಹಾಕೊಂಡು ಅರ್ಧಂಬರ್ಧ ಮಾಡ್ಲಿಕ್ಕಿಲ್ಲ. ಕಾಲು ನೆಲದಲ್ಲಿ ನೀರು ಮೇಲೆ ಕೂತದ್ದು ಹಾಗೆಲ್ಲ ಮಾಡ್ಲಿಕ್ಕೆ. ಇಲ್ಲಿ ಎರಡು ರೀತಿಯ ಎರಡು ಆಚಮನೆಯನ್ನು ಹೇಳಿ ಕೃಷ್ಣ ಎರಡು ಸತ್ಯ ಆಚರಣೆ ಮಾಡಬೇಕು ಅಂತ ಹೇಳ್ತಾನೆ. ಆಚಮ್ಯ ಪುನರ್ ಆಚಾಮೇತ್ ಅಂತ. ಬಟ್ಟೆ ತೊಟ್ಟ ಬಳಿಕ ಎರಡು ರೀತಿಯ ಆಚಮನೆ ಮಾಡು, ಎರಡು ಮಾಡು ಅಂತ. ಆದ್ರೆ ಏನಾಯ್ತು, ನೀರಲ್ಲಿ ಒಮ್ಮೆ ನೆಲದೊಮ್ಮೆ ಅಂತ. ನೀರಿನಲ್ಲಿ ನಿಂತು ಆಚರಣೆ ಮಾಡ್ಲಿಕ್ಕುಂಟು, ನೆಲದಲ್ಲಿಯೂ ಮಾಡ್ಲಿಕ್ಕುಂಟು. ಇನ್ನು ನದಿಯಲ್ಲೇ ಇದ್ದಾನಲ್ಲ, ಅಲ್ಲೇ ಪಕ್ಕದಲ್ಲೇ ಇದ್ದಾನೆ, ಆದ್ರೆ ಆಚಮನೆ ಮಾಡ್ಲಿಕ್ಕುಂಟು ಅಂತ. ಹೀಗೆ ಆಚಮನ ಮಾಡಿ ಮತ್ತೆ ದರ್ಭೇಶು ದರ್ಭ ಪಾಣಿಸ್ತನ್ ಪ್ರಾಮುಖ ಸುಸಮಾಹಿತ ಪ್ರಾಣಾಯಾಮ ಅನ್ನ ತದಕ್ಕುರಿಯಾತ್ ಮದ್ಗತೇನ ಅಂತರಾತ್ಮನ. ಮತ್ತೆ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಮಾಡಬೇಕಾದ್ರೆ ಕೂತ್ಕೊಳ್ಳೋದೆಲ್ಲಿ? ದರ್ಭೇಶು ಸುಸಮಾಹಿತ ಅಂತಾರೆ. ದರ್ಭೆ ರಾಶಿಯಲ್ಲಿ ಕೂತ್ಕೊಳ್ಳಿಕ್ಕೆ 3 ದರ್ಭೆಯನ್ನಾದ್ರೂ ಹಾಕೊಳ್ಳಿಕ್ಕೆ ಉಂಟು ಆಸನದಲ್ಲಿ. ಅನಂತಾಸನಾಯ ನಮಃ, ವಿಮಲಾಸನಾಯ ನಮಃ, ಪದ್ಮಾಸನಾಯ ನಮಃ ಅಂತ ಹೇಳಿಕೊಂಡು 3 ಹೆಸರನ್ನಾದ್ರೂ ದರ್ಭೆಯನ್ನು ಕೂತ್ಕೊಳ್ಳುವಾಗ ಹಾಕೊಳ್ಳೇಬೇಕು. ನಾಳೆಗೆ ಆಗ್ತದೆ, ಅದು ನಾಡದಿಗೂ ಆಗ್ತದೆ. ಆ ದರ್ಭೆ ಅಲ್ಲೇ ಇದ್ರೆ ಆಗ್ತದೆ, ಹಾಳಾಗದಿದ್ರೆ. ಆದ್ರೆ ಹೊಸತು ಮಾಡಿಕೊಳ್ಳಿಕ್ಕೆ ಎಷ್ಟಾಯ್ತು ಅಷ್ಟು ಇರಲಿ. ಪ್ರತಿನಿತ್ಯವೂ 3 ಹೆಸರನ್ನು ಹಾಕೊಳ್ಳಿಕ್ಕೆ ಬರ್ತದೆ. ಬೇಕಾದ್ರೆ 1 ಹೆಸರು ಎಷ್ಟರ ಹಾಕೊಳ್ಳಿಕ್ಕೆ ಆಗ್ತದೆ. ಆಸನ ಶುದ್ಧಿಯ ವಿಷಯದಲ್ಲಿ ನಿರಸ್ತಪರಾವಸು ಇದ ಮಹಾಮರ್ವಾವಸೋ ಸದನೇ ಸೀದಾಮಿ ಅನ್ನುವಾಗ, ನಿರಸ್ತಪರಾವಸು ಅನ್ನುವಾಗ ನಾವು ಕೂತ ಆಸನದಿಂದ 1 ಹೆಸರನ್ನು ಹೊರಗೆ ಎಸೆಯಬಹುದು. ಹೊಸ 1 ಹೆಸರನ್ನು ದರ್ಭೆಯ ಕುಡಿಯನ್ನು ಹಾಕೊಳ್ಳಬಹುದು. ಇದು ಮಹಾಮರ್ವಾವಸೋ ಸದನೆ. ಹೀಗೆ ಪ್ರತಿನಿತ್ಯ ಒಂದನ್ನು ಚೇಂಜ್ ಮಾಡ್ತಾ ಬರ್ಲಿಕ್ಕೂ ಬರ್ತದೆ. ಈಗ ಇದಕ್ಕೆಲ್ಲ ನಾಟಕದಾಗಿ ಮಾಡಿ ಅವರ ಮೈಯಲ್ಲಿ ಕೂತ ಸಿಕ್ಕಿಸಿಕೊಂಡ ಬಟ್ಟೆಯ ಒಂದು ಹಗ್ಗವನ್ನು ಎಳೆದೆಲ್ಲ ಗಲೀಜು ಮಾಡ್ತಾರೆ. ಅದಿರ್ಲಿ, ಅದಕ್ಕೆ ಪ್ರಮಾಣ ಏನಿಲ್ಲ. ಅದನ್ನು ನಾನು ಡಿಸ್ಕಸ್ ಮಾಡಿದ್ದೇನೆ ಸಂಧ್ಯಾ ಸಮೀಕ್ಷೆಯಲ್ಲಿ. ಇರ್ಲಿ, ಇಲ್ಲಿ ಕೃಷ್ಣ ಹೇಳ್ತಾನೆ ದರ್ಭೇಶು ಅಂತ 3 ಹೆಸರುಗಳನ್ನು ಮುಖ್ಯವಾಗಿ ಗುರುತಿಸ್ತಾನೆ. 3ಕ್ಕಿಂತ ಎಷ್ಟೇ ಇರಲಿ, ಅಂದ್ರೆ 3 ಕುಡಿ ದರ್ಭೆಗಳು ಬೇಕು. ಒಟ್ಟು ದರ್ಭೆಗಳು ಬೇಕು. ಅದು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ತುದಿ ಇರುವಂತೆ ಬರಬೇಕು ಕೂತ್ಕೊಳ್ಳುವಾಗ. ಮನುಷ್ಯ ಒಂದೊಮ್ಮೆ ಪೂರ್ವಕ್ಕೆ ಕೂತಿದ್ರೆ ಅದು ಉತ್ತರಕ್ಕೆ ಕುಡಿ ಇರುತ್ತದೆ ಅಡ್ಡಕ್ಕೆ ಬರುವಾಗ. ಅವೇ ಒಂದೊಮ್ಮೆ ಉತ್ತರಕ್ಕೆ ಮೋರೆ ಹಾಕಿ ಕೂತಿದ್ರೆ ಅದು ಪೂರ್ವಕ್ಕೆ ಕುಡಿಯಲ್ಲಿ ತಂದಿರ್ತದೆ. ಏನಾದ್ರೂ ಅದರ ತುದಿ ಮೊದಲು ಆಚೀಚೆ ಬರುವಂತೆ ನೋಡಿಕೊಂಡ್ರೆ ಆಯ್ತು. ತುಂಡು ದರ್ಭೆ ಆದ್ರು ಅಂತ 3 ದರ್ಭೆಯನ್ನು ಹಾಕಿಕೊಂಡು ಕೈಯಲ್ಲಿ ದರ್ಭೆ ಹಿಡಿದುಕೊಂಡು, ದರ್ಭೇಶು ದರ್ಭ ಪಾಣಿಸ್ತನ್, ಕೈಯಲ್ಲಿ ದರ್ಭೆ ಹಿಡಿದಿರಬೇಕು. ದರ್ಭೆಯ ಪವಿತ್ರ ಆದ್ರೂ ಹಾಕೊಂಡಿರಬೇಕು. ನಾನು ಪವಿತ್ರದ ಬಗ್ಗೆ ತುಂಬಾ ಮಾತಾಡಿದ್ದೇನೆ. ದರ್ಭಾವೈ ಪವಿತ್ರ ಮೇಳೋ ಮಂತ್ರಗಳನ್ನು ಕೊಟ್ಟಿದ್ದೇನೆ. ದರ್ಭಾಗ್ರೆ ಶಂಕರ ಪ್ರೋಕ್ತ, ದರ್ಭ ಮೂಲೆ ಜನ ಇದೆಲ್ಲ ಕೊಟ್ಟಿದ್ದೇನೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಹೇಗೆ ದರ್ಭೆಯಲ್ಲಿ ಕೂತಿದ್ದಾರೆ, ದರ್ಭ ಮಧ್ಯೆ ಜನಾರ್ದನ, ದರ್ಭ ಮೂಲೆ ಸ್ಥಿತೋ ಬ್ರಹ್ಮ ಅಂತ. ಮತ್ತೆ ಸುತ್ತಮುತ್ತಲಿರುವವರು ಸವಾಸವಾಹ ಇಂದ್ರಾದಿ ದೇವತೆಗಳೆಲ್ಲ ಸುತ್ತ ಇದ್ದಾರೆ ಅಂತ. ಹಾಗಾಗಿ ದರ್ಭೆ ವರಾಹನ ದೇಹದಿಂದ ಹುಟ್ಟಿ ಬರುವ ಮೂಲಕ ಭಗವಂತನ ರೋಮದಿಂದ ಉದ್ಗತವಾದದ್ರಿಂದ ಅತ್ಯಂತ ಪವಿತ್ರವಾದ ಸಂಗತಿ ಅದು. ಅದು ಎಲ್ಲ ನಮ್ಮ ಭಯವನ್ನು, ಭಯಂ ಧರತಿ ಅಂತ ಅರ್ಥ ಮಾಡಿ, ಸುಮಾರು ಅರ್ಥ ಕೊಟ್ಟಿದ್ದೇನೆ ಅಲ್ಲಿ ನಾನು. ಭಯ ಅಂದ್ರೆ ನಮ್ಮ ಸಂಸಾರ, ಭವವು ಭಯವೇ. ಎಲ್ಲದರ ಭಯವು ಎಲ್ಲದರ ಭವವು. ಹಾಗೆ ಎಲ್ಲವನ್ನು ಸಹ ಹರಿಯುವಂಥದ್ದು, ತೆಗೆಯುವಂಥದ್ದು, ನಮ್ಮನ್ನು ಉದ್ಧಾರ ಮಾಡುವಂಥದ್ದು ದರ್ಭೆ. ಅದನ್ನ ದರ್ಭೆಯಲ್ಲಿ ಕೂತ್ಕೊಳ್ಳಿ, ದರ್ಭೆಯನ್ನು ಹಿಡಿದಿರಲಿ ಅಂತ. ಕೈಯಲ್ಲಿ ದರ್ಭೆ ಬೇಕು ಅಂತ. ಕೊನೆ ಪಕ್ಷ 2 ಹೆಸರಾದ್ರೂ ಕೈಯ ಯಾವ ಬೆರಳಲ್ಲಿ, ತೋರು ಬೆರಳು ಮತ್ತು ನಡು ಬೆರಳ ನಡುವಿನಲ್ಲಿ ಹಿಡ್ಕೊಳ್ಳಿಕ್ಕೆ ಬರ್ತದೆ. ಹಿಡ್ಕೊಂಡು ದರ್ಭೆಯನ್ನು ಹಿಡ್ಕೊಂಡು ಪ್ರಾಣಾಯಾಮ ಮಾಡಲಿಕ್ಕೆ ಈಗ ನೋಡಿ ಅದೆಲ್ಲ ಹಿಂದೆ ಬಂದಿದೆ. ಮೋರೆಯನ್ನು ಪೂರ್ವಕ್ಕೆ ಇಡಿ ಅಂತಾನೆ. ಮತ್ತೆ ಪುನಃ ಎಲ್ಲೆಲ್ಲೂ ಹಾಕಬೇಡಿ ಮೋರೆ. ಇದು ಆಗಿ ಉತ್ತರಕ್ಕೆ ಅಥವಾ 3 ಎಲ್ಲ ಒಳ್ಳೆಯ ಕೆಲಸಗಳೆಲ್ಲ ಆಗುವಂಥದ್ದು. ಒಂದು ಪೂರ್ವಕ್ಕೆ ಮೋರೆ ಹಾಕಿ, ಒಂದು ಉತ್ತರಕ್ಕೆ ಮೋರೆ ಹಾಕಿ. ಗಮ್ಮತ್ತೇನು ಕೇಳಿದ್ರೆ, ಈ ದೇವರು ಪ್ರತಿಷ್ಠೆಗೊಂಡದ್ದನ್ನೆಲ್ಲ ಪೂರ್ವ ಮುಖ್ಯಕ್ಕೆ ಹಾಕಿಬಿಟ್ಟು ಇದು ಪಶ್ಚಿಮಕ್ಕೆ ಮೋರೆ ಹಾಕಿದ ಪೂಜೆ ಮಾಡಲಿಕ್ಕೆ ಆಗುದಿಲ್ಲ ಅವನಿಗೆ, ಪುಣ್ಯಾತ್ಮನಿಗೆ. ಎಲ್ಲ ದೇವರು ಪೂರ್ವಕ್ಕೆ ಮೊರೆ ಹಾಕಿದ್ದಾರೆ ದೇವಾಲಯಗಳಲ್ಲಿ. ಅದಕ್ಕೆ ಆಚಾರ್ಯ ಮದ್ದವರು ಸರಿಯಾಗುವುದಿಲ್ಲ. ದೇವರು ಎಲ್ಲಿ ಮೋರೆ ಹಾಕಿದ್ರು ಒಂದೇ. ಯಾಕೆ ದೇವರಿಗೆ ಎಲ್ಲಿ ಮೋರೆ ಉಂಟು. ವಿಶ್ವದಶ್ಚಕ್ಷುರುದ ವಿಶ್ವದೋ ಮುಖ ಅಂತ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರವಾತ್. ಆದ್ರೆ ಬೇಕಾದ್ದು ಯಾರಿಗೆ? ಸಾಧನೆ ದೇವರಿಗಲ್ಲ, ನಮಗೆ. ಅದನ್ನ ಸಾಧಕ ಪೂರ್ವಕ್ಕೆ ಮೊರೆ ಹಾಕ್ಬೇಕು. ಸಾಧಕ ಪೂರ್ವಕ್ಕೆ ಮೊರೆ ಹಾಕುವುದಾದ್ರೆ, ಅವನ ಎದುರು ದೇವರು ನಿಲ್ಲುವುದಾದ್ರೆ, ಪ್ರತಿಷ್ಠಿತ ದೇವರು, ಅದು ಪಶ್ಚಿಮಕ್ಕೇ ಇರ್ತದೆ. ಎಂತ ಬೆಪ್ಪರು ನೋಡಿ ಅಲ್ಲ. ಹಾಗೆ ಇದ್ದ ಬಿದ್ದ ದೇವಸ್ಥಾನಗಳಲ್ಲಿ ಎಲ್ಲ
ದೇವರುಗಳು ಎಲ್ಲ ಪೂರ್ವಕ್ಕೆ ಮೋರೆ ಹಾಕಿ ಇರ್ಲಿಕ್ಕೆ ಹೋಗಿ ಬಹಳ ಕಷ್ಟಪಟ್ಟು ಇವು ಉತ್ತರಕ್ಕೆ ಮೋರೆ ಹಾಕಿ ಸಾಧನೆ ಮಾಡಬೇಕಾಗುತ್ತೆ. ಉತ್ತರಕ್ಕೆ ಮೋರೆ ಹಾಕಿ ಸಾಧನೆ ಮಾಡಿದ್ರೆ ಪೂರ್ವಕ್ಕೆ ಮೋರೆ ಹಾಕಿ, ಅಂದ್ರೆ ನಾನೀಗ ಕೈ ಹಿಡಿದಿದ್ದೇನೆ ಪೂರ್ವಕ್ಕೆ ಮೋರೆ ಹಾಕಿದಾಗೆ ಪ್ರತಿಮೆಯನ್ನು, ನಾನೀಗ ಕೂತಿದ್ದೇನೆ ಉತ್ತರಕ್ಕೆ ಮೋರೆ ಹಾಕಿ, ಆಗೇನು ಮಾಡುದು, ನನ್ನ ಬಲ ಕೈ ಎಲ್ಲಿ ಬರ್ತದೆ ನೋಡಿ, ಪೂರ್ವದಲ್ಲಿ ಇರ್ತದೆ. ಆ ಕೈಯಿಂದ ನಾನು ದೇವರ ಸೇವೆ ಮಾಡ್ಬೇಕು ಇಷ್ಟು ದೂರದಲ್ಲಿ. ಬೇಕಾದ್ರೆ ನನ್ನ ಪಕ್ಕದಲ್ಲಿರುವ ಪ್ರತಿಮೆ ಎಡ ಕೈಯಲ್ಲಿ ಉಂಟದು, ಉಪಯೋಗ ಆಗುದಿಲ್ಲ, ಕಷ್ಟ ನೋಡಿ. ಅದೇ ಪಶ್ಚಿಮಕ್ಕೆ ಮೋರೆ ಆಗಿದ ಪ್ರತಿಮೆ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಈಗ ನಾನು ಪೂರ್ವಕ್ಕೆ ಕೂತ್ರೆ ದೇವರು ಎದುರೇ ಸಿಗ್ತಾನೆ, ನಾನು ಉತ್ತರಕ್ಕೆ ಕೂತ್ರು ನನ್ನ ಬಲ ಕೈಗೆ ಸಿಗ್ತಾನೆ. ಆದ್ರಿಂದ ಪಶ್ಚಿಮಕ್ಕೆ ದೇವರು ಮೋರೆ ಹಾಕಿದ್ರೆ ಸಾಧಕನ ದೃಷ್ಟಿಯಿಂದ ಪೂರ್ವವೂ ಉತ್ತರವೂ ಸ್ಪಷ್ಟ ಒಳ್ಳೆಯದೆ, ಶುಭ. ಹೀಗಾಗಿ ಕೆಲವು ಪ್ರಮಾಣಗಳು ಎಲ್ಲಕ್ಕೂ ಇವೆ. ಪಶ್ಚಿಮ ದಿಕ್ಕಿನ ಪ್ರತಿಷ್ಠೆಗೂ ಉಂಟು, ಪೂರ್ವ ದಿಕ್ಕಿಗೂ ಪ್ರತಿಷ್ಠೆ ಉಂಟು. ನಿಮಗೆ ಯಾವುದು ಕನ್ವಿನೆಂಟ್, ದೇವರಿಗೆ ಕನ್ವಿನೆಂಟ್ ನೋಡುವುದಲ್ಲ, ನಮಗೆ ಸಾಧನೆಗೆ ಮುಖ್ಯ. ಅಂದ್ರೆ ಆಚಾರ್ಯ ಮಧ್ವರು ಉಡುಪಿಯ ಕೃಷ್ಣನನ್ನು ಪಶ್ಚಿಮಕ್ಕೆ ಮೋರೆ ಹಾಕಿಯೇ, ಅವನು ಬಂದದ್ದು ಪಶ್ಚಿಮ ಸಮುದ್ರದಿಂದ ಅಂತ ತೋರಿಸ್ಲಿಕ್ಕಲ್ಲ, ನಿಜವಾಗಿಯೂ ಸಾಧಕನಿಗೆ ಲಾಭಕ್ಕಾಗಿ ಅವನು ಎತ್ತರಕ್ಕೆ ಏರ್ಲಿಕ್ಕೆ ಉಂಟು, ಉತ್ತರಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ಮಾಡ್ಲಿಕ್ಕಿರುವಂಥದ್ದು. ಆದ್ರಿಂದ ಆಚಮನೆ ಮಾಡಿದ ಹಾಗೆ ಪ್ರಾಣಾಯಾಮವನ್ನು ಸಹ ಪೂರ್ವಕ್ಕೆ ಮೋರೆ ಹಾಕಿ ಮಾಡು. ಕ್ರಮ ಪ್ರಕಾರ ರೇಚಕ ಪೂರಕ ಕುಂಭಕಗಳಿಗೆಲ್ಲ ಮಾತುಗಳು ಹಿಂದೆಯೂ ಬಂದಿವೆ, ಇಲ್ಲಿ ಹೇಳೋದಿಲ್ಲ ಕೃಷ್ಣ. ಅದನ್ನು ನಾನು ಪ್ರಾಣಾಯಾಮದ ಪ್ರಕ್ರಿಯೆಯಲ್ಲಿ ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ, ನಾನು ವಿವರಿಸುವುದಿಲ್ಲ ಬಿಡಿ. ಮತ್ತೆ ಇಲ್ಲಿ ಪ್ರಾಣಾಯಾಮಾನ್ನ ತತ್ಕುರ್ಯಾತ್ ಅಂತ ಬಹುವಚನ ಆಗಿದ್ದಾನೆ. ಆದ್ರಿಂದ 3 ಸರ್ತಿ ಪ್ರಾಣಾಯಾಮ ಮಾಡಲೇಬೇಕು. ಕಮ್ಮಿ ಅಂದ್ರೆ ಪ್ರಾಣಾಯಾಮ ತ್ರಯಂ ಕುರ್ಯಾತ್ ಎನ್ನುವ ವಾಕ್ಯಗಳು ಉಂಟು. 1 ಸರ್ತಿ ರೇಚನ ಮಾಡಿ ಪೂರಣ ಮಾಡಿ ಕುಂಭಕ. ಮತ್ತೆ ಹೇಳಿದ ಕೃಷ್ಣ ಮದ್ಗತೇನ ಅಂತರಾತ್ಮನ ಅಂತ, ನನ್ನ ಚಿಂತನೆ ಆಗ್ತಾ ಇರಲಿ ಅಂದ. ಅದಕ್ಕೆ ಆಚಾರ್ಯರು ಭಾಷ್ಯ ಬರೆದಿದ್ರು ಏನು ಅಂತ ಹೇಳಿದ್ರೆ, ಪ್ರಾಣಾಯಾಮ ಮಾಡೋದಾದ್ರೆ ಹೇಗೆ ಮಾಡಲಿಕ್ಕೆ ಅಂತ ಕೇಳಿದ್ರೆ 10 ಓಂಕಾರದಿಂದ ಅಂತ ಹೇಳಿಬಿಟ್ರು. 10 ಓಂಕಾರ ಬರುವುದು ಎಲ್ಲಿ ಕೇಳಿದ್ರೆ ಗಾಯತ್ರಿಯಲ್ಲಿ. ಗಾಯತ್ರಿಯ ದಶತಾರ ಕೈಹಿ ಅಂತಾರೆ. ಪ್ರಣವ ಜತೆಯಲ್ಲಿ ಸಪ್ತ ವ್ಯಾಹೃತಿಗಳು, ಓಂ ಭೂಹು ಓಂ ಭುವ ಓಂ ಸುವ ಓಂ ಮಹ ಓಂ ಜನ ಓಂ ತಪ ಓಂ ಸತ್ಯಂ, ಅಲ್ಲಿವರೆಗೆ ಒಂದೊಂದು ವ್ಯಾಹೃತಿಯ ಜೊತೆಯಲ್ಲಿ ಒಂದೊಂದು ಪ್ರಣವ ಸೇರಿಕೊಂಡು 7 ಪ್ರಣವ ಆಯ್ತು. ಆ ನಂತರ ಸ್ಟಾರ್ಟ್ ಗಾಯತ್ರಿ ಆಗ್ತದೆ. ಓಂ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಆ ನಂತರ ಓಂ ಆಪೋ ಜ್ಯೋತಿರಸಮೃತಂ ಬ್ರಹ್ಮಭೂರ್ಭುವ ಸ್ವರೋಂ 10 ಪ್ರಣವ ಆಯ್ತು. 10 ಪ್ರಣವದ ಜೊತೆಯಲ್ಲಿ ಗಾಯತ್ರಿ ಮಂತ್ರ, ಸಪ್ತ ವ್ಯಾಹೃತಿಗಳು, ಅದರೊಟ್ಟಿಗೆ ಬ್ರಹ್ಮ ಇದು ಗಾಯತ್ರಿ ಶಿರೋ ಮಂತ್ರ ಅಂತ ಅದಕ್ಕೆ ಹೆಸರು. ಇಷ್ಟರ ಒಟ್ಟಿಗೆ ಪ್ರಾಣಾಯಾಮಕ್ಕೆ ಇಟ್ಟುಕೊಳ್ಬೇಕಾದ ಮಂತ್ರ ಇದು ಅಂತ ಇವೆಲ್ಲ ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ. ಕೆಲವರು ಕೇಳುದು ಎಲ್ಲಿ ಉಂಟು ಮಂತ್ರ, ಎಲ್ಲಿ ಉಂಟು ತಂತ್ರ ಅಂತ. ಮೊದಲೊಮ್ಮೆ ಓದಿಕೊಳ್ಳಿ, ಕಣ್ಣಿಗೆ ಕಾಣ್ತದೆ. ಓದುವ ಉಮೇದು ಇಲ್ಲದವರಿಗೆ, ಸೋಮಾರಿತನದಿಂದ ಮಲಗಿ ಬಿದ್ದವರಿಗೆ ನಾನೇನು ಬಡಿಲಿಕ್ಕೆ ಬರುವುದಿಲ್ಲ. ದಿನ ಒಂದು 10 ಪುಟ 5 ಪುಟ ಓದುವ ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗಿ ಅದು ಒಂದಲ್ಲ ಒಂದು ದಿನ ನಮ್ಮನ್ನು ಗಡ್ಡಿ ದಾಡಿಸ್ತದೆ, ಸಿದ್ಧಾಂತವನ್ನು ನಮ್ಮಲ್ಲಿ ರೂಪಿಸಿಕೊಡುತ್ತದೆ, ಬೇಕೆಂದವರನ್ನು ಮಾತಾಡಿಸ್ತದೆ. ಮತ್ತು ಎಲ್ಲವೂ ಎಲ್ಲರಿಗೂ ಆಗತ್ತೆ ಅಂತ ಹೇಳುವುದಿಲ್ಲ. ಆದರೆ ಎಲೆಯಲ್ಲಿ ಬಡಿಸಿದ್ದು ಆದಷ್ಟು ಆರೋಗ್ಯದ ದೃಷ್ಟಿಯಿಂದ ತಿನ್ನುವುದರಲ್ಲಿ ತಪ್ಪಿಲ್ಲ. ಯಾರು ಏನು ಸಹ ನಮಗೆ ಆಗಬಾರದ್ದನ್ನು, ಹಾಳನ್ನು, ವಿಷವನ್ನು ಹಾಕುವುದಿಲ್ಲ ಅಂತ ಹೇಳಿಕೊಂಡು ಊಟದಲ್ಲಿ ಕೂತದ್ದೆಲ್ಲ ಮದ್ದು ಅಲ್ಲ, ಎಲ್ಲ ಆಗತ್ತೆ ಮದ್ದೇನೂ ಸಹ. ಪ್ರತಿಯೊಂದು ಲೇಹ ಹಾಕಿದ್ದಾರೆ, ಕಷಾಯ ಇಟ್ಟಿದ್ದಾರೆ, ಮದ್ದು ಮಾಡಿದ್ದಾರೆ, ಅವೆಲ್ಲ ಇಲ್ಲ. ಎಲ್ಲ ಆರೋಗ್ಯದ ದೃಷ್ಟಿಯಿಂದ ನಮಗೆ ಒಳ್ಳೆಯದೇ. ಹಾಗೆ ಬಹಳ ಚಂದವಾಗಿ ಇವರು ಕೊಟ್ಟದ್ದನ್ನೆಲ್ಲ ನಾವು ನಡೆಸ್ತಾ ಬಂದರೆ ಸಾಧನೆಯ ದೃಷ್ಟಿಯಿಂದ ಒಂದಲ್ಲ ಒಂದು ಹೆಜ್ಜೆ ಮುಂದೆ ಹೋಗಿಯೇ ಹೋಗ್ತದೆ, ತಪ್ಪೇನಿಲ್ಲ. ಪ್ರಾಣಾಯಾಮವನ್ನು ಮಾಡ್ತಾ ಬರ್ಲಿಕ್ಕಿರುವಾಗ ಮಂತ್ರ ಹೇಳಲಿಕ್ಕೆ ಇದೊಂದು ವಿಚಿತ್ರ. ಇಲ್ಲಿ ಮುಂದಕ್ಕೂ ಹಿಂದಕ್ಕೂ ಅನ್ವಯ ಆಗುವ ಹಾಗೆ ಇಲ್ಲೊಂದು ಗೆರೆ ಕೃಷ್ಣನದುಂಡು, ಸಹಸ್ರಕೃತ್ವ ಸಾವಿತ್ರೀಂ ಶತಕೃತ್ವಸ್ತುವ ಜಪೇತ್ ಅಂತ. 1000 ಸರ್ತಿ ಗಾಯತ್ರಿಯನ್ನು ಹೇಳು ಅಥವಾ 100 ಸರ್ತಿ ಆದ್ರೂ ಹೇಳು ಅಂತ. ಇದು ಪ್ರಾಣಾಯಾಮಕ್ಕೂ ಅನ್ವಯ ಆಗತ್ತೆ, ಇಲ್ಲ ಅಂತ ಅಲ್ಲ. ಸುಮ್ಮನೆ ಜಪ ಮಾಡ್ಲಿಕ್ಕೆ ಹೇಳಿಕೊಟ್ಟದ್ದು ಆಗತ್ತೆ, ಇನ್ನು ಮುಂದಿನ ಪ್ರೋಸೆಸ್ಸಿಗಾಗಿ ಅದು ಅರ್ಥ. ಮತ್ತೆ ಇಲ್ಲಿ ವೇದವ್ಯಾಸರ ಈ ಗೆರೆಯಲ್ಲಿ, ಕೃಷ್ಣನ ಈ ಮಾತಿನಲ್ಲಿ 10ಕ್ಕೆ ಬೆಲೆ ಇಲ್ಲ. ಗಮ್ಮತ್ ನೋಡಿ. ಇನ್ನೊಂದು ಕಡೆ ಬಂದಿದೆ ಮಹಾಭಾರತದಲ್ಲಿ, ಸಹಸ್ರ ಪರಮಾನ್ ದೇವೀಂ ಶತಮಧ್ಯಾಂ ದಶಾವರಾಂ ಎನ್ನುವುದು ಉಂಟು. ಆದ್ರೆ ಕೃಷ್ಣ ಒಪ್ಪುವುದಿಲ್ಲ. 10 ಮಾಡಿ. ಎಂತ 10 ಮಾಡೋದು ಹೇಳ್ತಾನವ, ಎಂತದಕ್ಕೆ? ನಿಮಗೆ 10 ವರ್ಷದ ಆಯುಷ್ಯ? ಹೌದಲ್ಲ ಮತ್ತೆ. 10 ವರ್ಷದ 20 ವರ್ಷದ ಆಯುಷ್ಯದ ಪ್ರಾಣಿಗಳಿದ್ದಾವೆ ಗೊತ್ತಾ? ಎಷ್ಟೆಲ್ಲ ಜೀವಜಾತಗಳಿವ. ಅವುಗಳಾದ್ರೆ ಸರಿ, ನೀನು 100 ವರ್ಷ ಬದುಕುವ ಮಿನಿಮಮ್ ನಿನ್ನ ಮೋಲ್ಡ್ 100 ಮಾಡು. ದೇವರೇಳು, ನೀನು ಶುರು ಮಾಡುವಾಗ 1ರಿಂದ ಶುರು ಮಾಡಿದ್ಯಾ?
100 ವರ್ಷ ಬದುಕುವ ಅಂತ ಹೇಳಿದೆ. 1ನೇ ವರ್ಷದಿಂದ ಶುರು ಮಾಡಿದ್ಯಾ? ಇಲ್ಲಲ್ಲ, ಶುರು ಮಾಡುವಾಗ 8-10 ವರ್ಷ ಆಗಲಿಲ್ವಾ? ಆಗಿದೆ. ಮತ್ತೆ ಸಾಯುವವರೆಗೆ ಮಾಡ್ತೇನೆ ಖಾತ್ರಿಯಲ್ಲಿ ಉಂಟು. ಹಾಗಾಗಿ 90 ಆಚೆಗೋ 80 ಆಚೆಗೋ 70 ಆಚೆಗೋ ಎಲ್ಲ ಮೌನ ಆಗಿಬಿಟ್ರೆ, ಕಮ್ಮಿ ಆಗಿಬಿಟ್ರೆ ಅದನ್ನ ಈಗ ಹೆಚ್ಚು ಮಾಡು. ಈಗ ಹೆಚ್ಚು ಮಾಡಂದವ ನೋಡಿ. 100ಕ್ಕೆ ಕಮ್ಮಿ ಇಲ್ಲದೆ ಮಾಡ್ಲಿಕ್ಕೆ ಗ್ಯಾರಂಟಿ ತಾನೆ. 1ಕ್ಕೆ ಶುರು ಮಾಡ್ಲಿಲ್ಲ ಆದ್ರೆ ಸ್ವಲ್ಪ 110 ಮಾಡ್ಬೇಕು ಅಂತ ಅರ್ಥ ಆಯ್ತಲ್ಲ ನೋಡಿ. 10 ವರ್ಷ ಮಾಡ್ಲಿಲ್ಲ ಅಂದ್ರೆ ಆ ಬ್ಯಾಲೆನ್ಸ್ 10 ವರ್ಷದ್ದು ಉಂಟಲ್ಲ, 100 ಮಾಡ್ಲಿಕ್ಕೆ ಇರುವಂತದ್ದು ಬಾಕಿ 1000, ಅದನ್ನು ಮುಂದುವರಿಸಬೇಕಲ್ಲ ಉಳಿದ ಕಡೆ. ಅದರಿಂದ ಮುಂದಕ್ಕೆ 110 ಮಾಡ್ತಾ ಬರ್ಬೇಕಲ್ಲ. ಅದೇನಾದ್ರೂ ಒಂದು 101 ಮಾಡ್ಬೇಕಲ್ಲ. ಅದು 90ರವರೆಗೆ 100ರವರೆಗೆ ಬದುಕುವುದಾದ್ರೆ, 70ಕ್ಕೆ 60ಕ್ಕೆ ಮುಗಿಯುವುದಾದ್ರೆ ಹೆಚ್ಚಿಗೆ ಮಾಡ್ಬೇಕಿಲ್ಲ, 200 ಮಾಡ್ಬೇಕು. 50 ವರ್ಷವನ್ನು ಗ್ಯಾರಂಟಿ. ಆದ್ರಿಂದ ಒಂದು 200 ಮಾಡ್ಬೇಕಾಗತ್ತೆ ಅಂತ ಕೃಷ್ಣ ಹೇಳ್ತಾನೆ. ಶಾಸ್ತ್ರ ಕೃತ್ವ ಸಾವಿತ್ರೀಂ ಶತಕೃತ್ವಸ್ತು ವಾ ಜಪೇ. ಅದು ತೂ ಹೇಳಿದ್ದೆ ಯಾಕೆ ಗೊತ್ತುಂಟ? 1000ವೇ ಮಾಡ್ಲಿಕ್ಕೆ, ಮತ್ತೆ 100 ಕೆಲವು ದಿವಸ 100 ಮಾಡ್ಲಿಕ್ಕೆ. ಅದೆಂತ ಕೆಲವು ದಿವಸ ಅನಧ್ಯಯನಗಳೆಲ್ಲ ಉಂಟು. ಚೆನ್ನಾಗಿಲ್ಲ ಪ್ಲಾನೆಟೋರಿಯಂ ಸ್ಥಿತಿ, ಗ್ರಹ ಸ್ಥಿತಿ ಸರಿ ಇಲ್ಲ, ಸೂರ್ಯನದ್ದು ಚಂದ್ರನದ್ದು ಅಂತರಗಳೆಲ್ಲ. ಅಂತ ಚತುರ್ದಶಿ ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿನಗಳಲ್ಲೆಲ್ಲ ಜಾಸ್ತಿ ಮಾಡ್ಲಿಕ್ಕಿಲ್ಲ. ಅಷ್ಟಮಿ ಕಮ್ಮಿ ಮಾಡ್ಲಿಕ್ಕೆ. ಅಂತ ದಿವಸಗಳು ಅನಧ್ಯಯನ ದಿವಸಗಳಲ್ಲಿ 100 ಮಾಡು, ಒಳ್ಳೆ ದಿವಸದಲ್ಲಿ 1000 ಮಾಡು ಅಂತ. ಕೊನೆಗೆ ನಾನಾದ್ರೂ ಹೇಳ್ತೇನೆ ಚೇಂಜ್ ಮಾಡಿಕೊಂಡು, ಪ್ರತಿನಿತ್ಯ 1000 ಆಗದಿದ್ರೆ ಪರವಾಗಿಲ್ಲ, 100 ಆದ್ರೂ ಮಾಡಿ. ವೀಕೆಂಡ್ ಅಲ್ಲಿ ಇನ್ನು 1000 ಮಾಡಿ. ಅದು ಒಳ್ಳೇದಾ? ವೀಕೆಂಡ್ ರಜೆ, ನಮಗೆ ಹಬ್ಬ ಹರಿದಿನಗಳಲ್ಲಿ ರಜೆ ಇರ್ತದೆ. ಹಾಗಾಗಿ ನ್ಯಾಷನಲ್ ಹಾಲಿಡೇಸ್ಗಳಲ್ಲೆಲ್ಲ 1000 ಮಾಡುವುದು, ಉಳಿದ ದಿನದಲ್ಲಿ 100 ಮಾಡುದು. ಕ್ಯಾಲೆಂಡರ್ ಅಲ್ಲಿ ಕೆಂಪು ಬರೆದ ದಿನ 1000, ಉಳಿದ ದಿನ 100. ಇನ್ನೇನು ಎಷ್ಟು ಖುಷಿ ಇರುತ್ತೆ ನೋಡಿ. ಇದು ಕೃಷ್ಣ ಹೇಳುವಂಥದ್ದು. ಆದಷ್ಟು ಮಾಡಿ ಅಯ್ಯ ಜಪ ಮಾಡಿದರೆ ನಿಮಗೆ ಅಧಿಕಾರ ಬರ್ತದೆ. ಜಪ ಮಾಡಿದ್ದಕ್ಕೆ ಯೋಗ್ಯತೆ ಸಿಗ್ತದೆ. ಪ್ರತಿನಿತ್ಯಕ್ಕೆ ಒಳ್ಳೆ ಇಂದ್ರಿಯಗಳ ಸಾಮರ್ಥ್ಯ, ಬುದ್ಧಿಯಲ್ಲಿ ಒಳ್ಳೆಯ ಭಗವಂತನ ದರ್ಶನ ಆಗ್ಲಿಕ್ಕೆ ಬರ್ತದೆ. ಅದನ್ನು ಸಮಾಹಿತ ಜಪೇತ್ಸ್ ತಸ್ಮಾತ್. ಹಾಗಾಗಿ ಚಂದ ಮಾಡಿ ಕುಳಿತು, ಚಂದವಾದ ತಲೆಯಲ್ಲಿ ಒಳ್ಳೆಯಾದ ಉಚ್ಚಾರಣೆಯಿಂದ, ಅಂದ್ರೆ ಫಸ್ಟ್ ಗಟ್ಟಿ ಏನಿಲ್ಲ, ನಾನು ಹೇಳಿದ್ದೇನೆ ಹೇಗೆ ಜಪ ಮಾಡಬೇಕೆನ್ನುವುದಕ್ಕೂ ಬರೆದಿದ್ದೇನೆ. ಬೊಬ್ಬೆ ಹೊಡೆದು ಹೇಳಲಿಕ್ಕಿಲ್ಲ, ಇನ್ನೊಬ್ಬರಿಗೆ ಕೇಳುವಾಗಲೇ ಹೇಳಲಿಕ್ಕಿಲ್ಲ, ತನಗೆ ಕೇಳುವಷ್ಟು ಹೇಳಿದ್ರು ಸಾಕಾಗತ್ತೆ. ಬಾಯಿ ಮುಚ್ಚಿ ಮನಸ್ಸಿನಲ್ಲಿ ಹೇಳಿದ್ರೆ ಭಾರಿ ಅದ್ಭುತವೇ, ಆದ್ರೆ ನಿದ್ದೆ ಮಾಡದಿದ್ರೆ ಸರಿ ಅಷ್ಟೇ ಅಂತ. ಅದೊಂದು ತೊಂದರೆ. ಬಾಯಿ ಮುಚ್ಚಿ ಮನಸ್ಸಲ್ಲಿ ಕಣ್ಮುಚ್ಚಿ ಹೇಳಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ಬಿಡಬೇಕಾಗ್ತದೆ ಅವನ್ನ ಎಬ್ಬಿಸ್ಲಿಕ್ಕೆ, ಅದು ಉಪಯೋಗ ಇಲ್ಲ. ಆದ್ರಿಂದ ಹೆಚ್ಚು ಅಂಶ ಮೌನಕ್ಕಿಂತ ಕಣ್ಣು ತೆರೆದು ನಿಧಾನಕ್ಕೆ ತುಟಿಯಂಚಿನಲ್ಲಿ ಅವನಿಗೆ ಕಿವಿಗೆ ಮಾತ್ರ ಕೇಳುವಷ್ಟರ ಮೆಲ್ಲಕ್ಕೆ ಹೇಳುವುದು ಹೇಳಬೇಕು. ಎಲ್ಲ ಮೋಸ ಮಾಡುವುದು ಪ್ರಯೋಜನ ಇಲ್ಲ. ಮತ್ತೆ ಸಾವಿತ್ರ್ಯಾಚ ಅಭಿಮಂತ್ರ್ಯಚ ಮತ್ತೆ ಹೇಳ್ತಾನೆ ಕೃಷ್ಣ, ಹೇಳ್ತಾನೆ ಸಾವಿತ್ರ್ಯಾಚ ಅಭಿಮಂತ್ರ್ಯಾಥ. ಏನ್ ಮಾಡ್ಲಿಕ್ಕುಂಟು? ಮಂದೇಹಾನಾಂ ವಿನಾಶಾಯ ರಕ್ಷಸಾಮು ನಿಕ್ಷಿಪೇ ಜಲಂ. ಸಾವಿತ್ರ್ಯಾಚ ಅಭಿಮಂತ್ರ್ಯಚ, ಗಾಯತ್ರಿಯನ್ನು ಅಭಿಮಂತ್ರಿಸಿಕೊಂಡು ಮಂತ್ರದಿಂದ ಮಂದೇಹರ ನಾಶಕ್ಕಾಗಿ, ಮಂದೇಹ ರಾಕ್ಷಸರ ವಿನಾಶಕ್ಕಾಗಿ ನೀರನ್ನು ಎಸೆಯಲಿಕ್ಕಿದೆ, ಅರ್ಘ್ಯವನ್ನು ಕೊಡ್ಲಿಕ್ಕೆ ಉಂಟು. ಅದು ಹೇಗೆ ಕೊಡುವುದೆಲ್ಲ ಬರ್ತಿದ್ದಾನೆ. ಗೋಶೃಂಗ ಮಾತ್ರ ಮುದ್ರತ್ಯ ಅಂತ ಹೇಳಿಕೊಂಡು. ನನಗೆ ಜಪ, ನಾನು ಹೇಳಿದಲ್ಲ, ನಾನು ಜಪ ಶುರು ಮಾಡುವಾಗ ಇದು ಯಾವುದನ್ನು ಕಲಿತಿರ್ಲಿಲ್ಲ. ನಾನು 100 ಹೊತ್ತಗಳು ಇದು ಯಾವುದನ್ನು ನೋಡಿದ್ದೂ ಇಲ್ಲ ಹೇಳಿಕೊಟ್ರು. ಆದ್ರೆ ವಾಸ್ತವವಾಗಿ ಏನಾಗಿದೆ ಅಂದ್ರೆ, ಆದ್ರೆ ಬಹಳ ಅದ್ದೂರಿಯಾದ ನನ್ನ ಅಪ್ಪನ ಜಪ ನನ್ನನ್ನು ಮಾತಾಡಿಸಿತ್ತು. 2 ಅಂಜಲಿ ಕೈಗಳಿಂದ ತುಂಬಿ ನೀರನ್ನು ಎತ್ತಿಕೊಂಡು, ಹೆಬ್ಬೆರಳುಗಳು ತಾಗಿರಬಾರದು, ತಾಗಿದರೆ ಅದು ರಾಕ್ಷಸ ಮುದ್ರೆ ಆಗುತ್ತೆ, ಉಪಯೋಗಕ್ಕೆ ಬರುವುದಿಲ್ಲ ಕೊಟ್ಟ ನೀರು. ಅದರಿಂದ 2 ಹೆಬ್ಬೆರಳುಗಳನ್ನು ದೂರ ಹಿಡಿದು, ನೋಡಿ ಇಂಥ ತಂತ್ರಗಾರಿಕೆ ನೋಡಿ, ಬಗ್ಗೆ ನೀರು ತೆಗೆದು ಗಾಯತ್ರಿ ಮಂತ್ರ ಹೇಳಿ ತಲೆಗಿಂತ ಮೇಲಕ್ಕೆ ಎತ್ತಿಕೊಂಡು, ಗೋಶೃಂಗ ಮಾತ್ರ ಮುದ್ರತ್ಯ ಅಂತ ದನದ ಕೊಂಬಿನಾಗಿ ಬರಬೇಕು ನಮ್ಮ ಕೈ ಮೇಲೆ ಬರುವಾಗ ಅಂತ ನೀರನ್ನು ಎಸಿಲಿಕ್ಕೆ, ಕೆಳಗೆ ನೀರಿಗೆ ಚೆಲ್ಲಿಕ್ಕೆ. ಅದು ಹೊತ್ತೊತ್ತಿಗೆ ಬೇರೆ ಉಂಟು. ಮತ್ತೆ ಬೆಳಿಗ್ಗಿನ ಜಪದಲ್ಲಿ ಕತೆ ಬೇರೆ, ಮಧ್ಯಾಹ್ನ ಬೇರೆ, ಸಂಜೆ ಬೇರೆ. ಎಲ್ಲ ಸಂಧ್ಯಾ ಸಮೀಕ್ಷೆ ನೋಡಿಕೊಳ್ಳಿ, ಪ್ರಮಾಣ ಹಾಕಿದ್ದೇನೆ ಹೇಗೆ ಏನು ಅಂತ. ಕೊಡುವ ಕ್ರಮ ಒಂದೇ, ಆದ್ರೂ ವ್ಯವಸ್ಥೆ ಹೇಗಿದೆ ಅಂತ ನಿಂತೋ ಕೂತೋ ಬಗ್ಗಿಯೋ ತಗ್ಗಿಯೋ ಎಲ್ಲ ಮಾತನ್ನು ನೋಡಿ. ಯಾಕೆ ಒಮ್ಮೆ ನೋಡ್ಲಿಕ್ಕೆ ಆದ್ರೂ ಹೋಗಿ ಅಂತ ಹೇಳಿ, ಇನ್ನೊಬ್ರಿಗೆ ಹೇಳಲಿಕ್ಕೆ ಆದ್ರೂ ಇರ್ಲಿ, ತಮಾಷೆ ಮಾಡ್ಲಿಕ್ಕೆ ಆದ್ರೂ ಬರಲಿ. ಗಮತ ಇರುತ್ತೆ ಕೆಲವೊಮ್ಮೆ. ಸಾಧನೆಯನ್ನು ತಮಾಷೆ ಮಾಡೋರಿಲ್ವ? ನಾನು ಆಗ ಹೇಳಿದಾಗೆ ಬೆಲ್ಟ್ ಕಟ್ಟಿಕೊಳ್ತಾರ, ಹೌದು ಬೆಲ್ಟ್ ಕಟ್ಟಬಾರದು ಬಟ್ಟೆ ಮೇಲೆ ಎನ್ನುವುದನ್ನು ಹೇಳಿಕೊಟ್ಟ. ಅಡ್ಡ ಕಟ್ಟಿಕೊಂಡು ಕಾಣ್ಲಿಕ್ಕಿಲ್ಲ ಅಂತ. ಚೆನ್ನಾಗಿದೆ ಮಾತುಗಳೆಲ್ಲ. ಅಂತವ್ರು ಯಾವ ಸಂಸ್ಕೃತಿಯವರು ನಮಗೆ ಗೊತ್ತಿದೆ ಅಲ್ವಾ, ಅದನ್ನೇ ಉಲ್ಲೇಖ ಮಾಡಿದ್ರು. ಹಾಗಾಗಿ ಇಲ್ಲಿ ಬಹಳ ಚೆನ್ನಾಗಿ, ಯಾಕೆ ಮಂದೇಹರ ನಾಶಕ್ಕೆ. ಒಂದೊಮ್ಮೆ ನಾವು ಸೂರ್ಯೋದಯದ ಮುಂಚೆ
ಸೂರ್ಯಾರ್ಘ್ಯವನ್ನು ಈ ರೀತಿಯಾಗಿ ಕೊಡದೇ ಇದ್ರೆ ಏನಾಗುತ್ತೆ ಇಲ್ಲಿ ಕೃಷ್ಣ ಹೇಳಲಿಲ್ಲ, ಧರ್ಮರಾಜ್ಯಕ್ಕೆ ಹೇಳಲಿಲ್ಲ, ಗೊತ್ತಿದೆ ಅವನಿಗೆ. ನಾನು ಏನ್ ಮಾಡಿದ್ರೆ ಆಗ್ತದೆ ಅಂತ ಪ್ರಶ್ನೆ ಹಾಕೊಂಡು ಉತ್ತರ ಬರೆದಿದ್ದೇನೆ. ಇನ್ನೊಮ್ಮೆ ಅವನೇ ಮಂದೇಹ ರಾಕ್ಷಸ ಆಗ್ತಾನೆ. ಯಾರು ಗೂಬೆಯಾಗಿ, ಮಂದ ದೇಹ ಅಂತ ಅರ್ಥ. ಮಂದೇಹ ಅಂದ್ರೆ ಏಳದವನು ಅಂತ ಅರ್ಥ. ದೇಹ ಬೇಗ ಏಳಲಿಲ್ಲ, ದೇಹ ಒಳ್ಳೆ ಕೆಲಸ ಮಾಡಲಿಲ್ಲ, ಅದರಿಂದ ಅವನಿಗೆ ಮಾಂದ್ಯ ಬರ್ತದೆ, ಬುದ್ಧಿ ಮಾಂದ್ಯ ಬರ್ತದೆ. ಇದರಿಂದಾಗಿ ಮುಂದೆ ಅವನೇ ಒಂದು ರಾಕ್ಷಸನಾಗ್ತಾನೆ. ಸೂರ್ಯನ ವಿರೋಧ ಮಾಡುವ ವ್ಯಕ್ತಿಯಾಗಿ ರಕ್ಕಸನಾಗಿ ಬರ್ತಾನೆ. 30 ಕೋಟಿ ಇದ್ದಾರೆ ಅಂತ ನಾನು ಪುರಾಣಾಂತರದಲ್ಲಿ ಬರೆದಿದ್ದೇನೆ, ಅವ್ರು ಲೆಕ್ಕ ಕೊಟ್ಟಿದ್ದೇನೆ. 3 ಸರ್ತಿಯಾಗಿ ಕೊಡಬೇಕು ಕೇಳಿದ್ರೆ ಅದು ಒಂದವರದ್ದು ಶಸ್ತ್ರ ನಾಶಕ್ಕೆ, ಆಯುಧ ನಾಶಕ್ಕೆ, ಮತ್ತೊಂದವರ ವಾಹನ ನಾಶಕ್ಕೆ, ಮತ್ತೊಂದವರ ದೇಹ ನಾಶಕ್ಕೆ. ಆದ್ರೆ ಅವರಿಗೆ ಬ್ರಹ್ಮದೇವರ ಹೊರ ಇರ್ಲಿಕ್ಕೆ ಹೋಗಿ ಸತ್ತ ನಂತರವೂ ಹುಟ್ಟುತ್ತಾರೆ ಅವರು. ಮತ್ತೆ ಸೂರ್ಯ ಉದಯ ಆದಾಗ ಅಡ್ಡ ಬರ್ತಾರೆ. ಇದು ಸೂರ್ಯೋದಯ ಆದಾಗ ಅಡ್ಡ ಬರುವ ರಾಕ್ಷಸರು. ಒಂದ್ಸರ್ತಿ ನೀವು ಕೊಟ್ರಿಯಾ, ಅದು ವಜ್ರದಾಗೆ ಅವರನ್ನು ನಾಶ ಮಾಡಿಬಿಡ್ತದೆ, ಅಲ್ಲಿ ಮುಗಿದು ಮತ್ತೆ ಸೂರ್ಯ ಹೋಗ್ತಾನೆ. ಸೂರ್ಯನ ಹೋಗ್ಲಿ ಅದಿಲ್ಲ ಅಂತಲ್ಲ, ಋಷಿಗಳು ನಮ್ಮ ಪ್ರಕಾರ ಕೊಡ್ತಾ ಇದ್ರೆ, ನಾವು ಕೊಡದಿದ್ರು ಕೊಡುವವರಿದ್ದಾರೆ. ಆದ್ರೆ ನಿಮಗೆ ಪುಣ್ಯ ಬರಬೇಕಲ್ಲ, ಹೌದಲ್ಲ? ಮತ್ತೆ ಬಂಗಾರ ರಥ ಮಾಡ್ತಾರಂತೆ, ದುಡ್ಡು ಕೊಡದಿದ್ರೆ, ಸಂಪತ್ತು ಹಾಕದಿದ್ರೆ ನಮ್ಮ ಲೆಕ್ಕದಲ್ಲಿ ಬೀಳಲಿಲ್ಲ ಅಂತ ರಥ ಅಂತೂ ಆಗತ್ತೆ ಕೃಷ್ಣನಿಗೆ, ಯಾರದ್ರಲ್ಲಿಯೂ ನಡೆಯುತ್ತೆ. ನಮ್ದು ಒಂದು ಪಾಲಿರಬೇಕಾದ್ರೆ ನಿಮ್ಮದು ಒಂದು ಕಾಯಿನಿರಿ, ಇಷ್ಟೇ ತಾನೆ. ಹಾಗೆ ನಮ್ಮ ಪಾಪ ಪರಿಹಾರಕ್ಕೆ ನಮ್ಮ ಅರ್ಘ್ಯ ಪ್ರಧಾನ, ಉಳಿದವರ ಅರ್ಘ್ಯ ಕೊಡ್ತಾ ಇರ್ತಾನೆ. ಸೂರ್ಯನಂತೂ ಹೋಗ್ತಾನೆ ಇರ್ತಾನೆ. ಹಾಗಾಗಿ ಸೂರ್ಯನ ತಡೆಗೆ, ಮಂದೇಹರ ನಾಶಕ್ಕೆ ನಾವೇ ಬೇಕಲ್ಲ, ಎಲ್ಲರಿದ್ದಾರೆ. ನಮಗೂ ಪುಣ್ಯ ಇರಲಿ ಅಂತೇಳಿ ನಾವು ಬೆಳಿಗ್ಗೆ ಎದ್ದು ಕೊಡ್ಲಿಕ್ಕುಂಟು, 3 ಹೊತ್ತು ಮಾಡ್ಲಿಕ್ಕುಂಟು, ಬಹಳ ಸುಂದರವಾಗಿ. ಹಾಗೆ ಕೊನೆಗೂ ಒಂದು ತಪ್ಪಿಸಿದರೆ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೊಂದುಂಟು. ಕೊನೆಗೆ ಅರ್ಥ ಮಾಡಿಕೊಂಡು ಕೊನೆಗೆ ಉದ್ವರ್ಗೋಸಿ ಅಂತ, ಆಯ್ತಪ್ಪ ರಕ್ಕಸರ ನಾಶ ಆಗಿಬಿಟ್ಟಿದೆ ಹೇಳಿ ಅವನನ್ನು ಸಂತೋಷಗೊಳಿಸಿ, ತತ ಅಚಾಂತಹ ಪ್ರಾಯಶ್ಚಿತ್ತ ಜಲಂಕ್ಷೇಪೆ, ಮತ್ತೆ ಪುನಃ ಆಚಮನೆ ಮಾಡಿ ಮತ್ತೊಂದು ಅರ್ಘ್ಯಾದಿಗಳನ್ನು ಕೊಟ್ಟು ಬಹಳ ಸುಂದರವಾಗಿ ಅವನು ಮುಂದಕ್ಕೆ ಓಂ ಆಪೋ ಜ್ಯೋತಿ ರಸಮೃತ ಬ್ರಹ್ಮ ಭೂರ್ಭುವ ಸ್ವರೋಮ್ ಅಂತೇಳಿ ಆತ್ಮ ಪ್ರದಕ್ಷಿಣೆ ಎಲ್ಲ ಮಾಡಿಕೊಳ್ಳಿಕ್ಕುಂಟು. ಅದನ್ನು ಹೇಳಿಕೊಟ್ಟಾಗೂ ಇಲ್ಲಿ ಮಾತಿದೆ, ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ರೀತಿ ಅದು. ಅದರಿಂದ ಪ್ರಾಯಶ್ಚಿತ್ತದ ಜಲಕ್ಷೇಪ ಅಂದ್ರೆ ಅವನು ಸುತ್ತ ತಾನು ರಕ್ಕಸರ ನಾಶ ಮಾಡಿದ್ದಕ್ಕೆ ಏನು ತನ್ನ ಮೇಲೆ ಬಾಧೆ ಬರದಂತೆ ತಾನು ಮತ್ತೆ ಪ್ಯೂರಿಫೈ ಆಗಿಕೊಳ್ಳಿಕ್ಕೋಸ್ಕರ ಎಲ್ಲ ಅರ್ಥ ಬರೆದಿದ್ದೇನೆ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ. ಎಲ್ಲ ಪ್ರೋಸೆಸ್ಸಿಗೂ ಪ್ರಮಾಣ, ಅದರ ವಿನಿಯೋಗ, ಅದರ ಚಿಂತನೆ ಇವೆಲ್ಲ ಆದಷ್ಟು. ಹಾಗಾಗಿ ಇದನ್ನೆಲ್ಲ ಮಹಾಭಾರತದಲ್ಲಿ ಕೃಷ್ಣ ತನ್ನ ಚಿಂತನೆ ಮಾಡ್ತಾನೆ. ಜಪದಲ್ಲಿ ನಾನಿದ್ದೇನೆ, ನನ್ನ ಸ್ಮರಣೆ ಮಾಡಿಕೊಂಡು ನಾನು ಇನ್ನು ಮುಂದಕ್ಕೆ ಜೋರು ಹೇಳ್ತಾನೆ. ಗಾಯತ್ರಿ ಜಪ ಮಾಡುವಾಗ ನಾನು ಎಲ್ಲಿದ್ದೇನೆ ಅಂತ, ತುಂಬಾ ರೊಮ್ಯಾಂಟಿಕ್ ಆ ಲೆಕ್ಕದಲ್ಲಿ. ಆದ್ರೂ ಜನ ನಂಬುದಿಲ್ಲಲ್ಲ ಅಂತ ಆಶ್ಚರ್ಯ ಆಗುತ್ತೆ. ಆ ಕಾಲದಲ್ಲೇ ಮಹಾಭಾರತ ಹೇಳಿದ ಕೃಷ್ಣನ ರೂಪವಿದು, ಸೂರ್ಯನ ಮಂಡಲದ ಮಧ್ಯದ್ದು, ಯದಾದಿತ್ಯ ಕದಂತೇಜ ಹೇಳಿಕೊಳ್ಳಿಲ್ಲ. ಆದ್ರೂ ಜನಕ್ಕೆ ಏನೋ ಸೂರ್ಯ ಅಂದ್ರೆ ಆಗುವುದಿಲ್ವೋ, ಜಪ ಅಂದ್ರೆ ಆಗುವುದಿಲ್ವೋ ಗೊತ್ತಿಲ್ಲ. ಯಾರು ಆ ಮಂದ ದೇಹರಾಗ್ತಾರೆ ಕೇಳಿದ್ರೆ ಗೂಬೆಗಳು, ಯಾರಿಗೆ ಹೇಳುವುದಿಲ್ಲ, ಎದ್ದು ದೇವರನ್ನು ಕಾಣಲು ಬಯಸುವುದಿಲ್ಲ ಅಂತವ ಯಾರು ಕೇಳಿದ್ರೆ ಅದು ಗೂಬೆ ಜಾತಿಯವಂತೆ. ಸೂರ್ಯನನ್ನು ವಿರೋಧಿಸುವವ ಮುಂದಕ್ಕೆ ಗೂಬೆಯಾಗಿ ಹುಡುತ್ತಾನೆ ಎಲ್ಲ ಬರೆದಿದ್ದಾರೆ ಇಲ್ಲಿ ಬಿಡಿ. ಹೀಗಾಗಿ ಬಹಳ ಸುಂದರವಾದ ಧರ್ಮರಾಜನ ಸಾಧನೆಯ ಪ್ರಶ್ನೆಗೆ ವೈಷ್ಣವ ಧರ್ಮದ ಒಂದು ದೊಡ್ಡ ಪತಾಕೆ ಕೃಷ್ಣ ಕೊಟ್ಟಿದ್ದಾನೆ. ಆ ಚಿಂತನೆಗಳು ಮುಂದೆ ಏನೆಲ್ಲ ಸಾಧನೆಯಾಗಿ ಜಪ ಮುಂದುವರಿದಿದ್ದು ಹೇಗೆ ಎನ್ನುವುದನ್ನು ಮತ್ತೆ ಸೇರಿದಾಗ ಯೋಚನೆ ಮಾಡುವ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.